ಪ್ರೈಸ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಎಲ್ಲರಿಗೂ ನನ್ನ ವಂದನೆಗಳು. ಪ್ರಕಟಣೆ ಪುಸ್ತಕದ ಅಧ್ಯಯನಕ್ಕಾಗಿ ಕರ್ತನು ಈ ರೀತಿಯಲ್ಲಿ ನಮ್ಮ ಸೇರಿಸತಕ್ಕ ಕರ್ತನಿಗೆ ವಂದನೆ ಹೇಳ್ತೇನೆ. ಪ್ರಾರ್ಥನಾ ಪೂರ್ವಕವಾಗಿ ಇವತ್ತಿನ ಅಧ್ಯಯನ ಮಾಡೋಣ. ಪ್ರಿಯರೇ, ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ಪವಿತ್ರ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇವೆ. ಕರ್ತನಿ ಒಳ್ಳೆಯ ಸಮಯಕ್ಕಾಗಿ ನಿನ್ನನ್ನು ಸ್ತುತಿಸಿಕೊಂಡು ಆಡ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ಇಷ್ಟವರೆಗೆ ಕರ್ತನೆ 216 ದಿವಸಗಳು ಕರ್ತನೆ, ಪ್ರತಿ ದಿವಸ 1 ಗಂಟೆ ಹಾಗೆ ಪ್ರಕಟಣೆ ಪುಸ್ತಕನ ಅಧ್ಯಯನ ಮಾಡುವಾಗ ಇಲ್ಲಿವರೆಗೆ ನಮ್ಮನ್ನು ಕೊಟ್ಟಂಥ ಕೃಪೆಗಾಗಿ, ದಯೆಗಾಗಿ ನಿನಗೆ ವಂದನೆ ಹೇಳ್ತಾ ಇದ್ದೇವೆ ಸ್ವಾಮಿ. ಮುಂದುವರೆದ ಭಾಗವನ್ನು ಇವತ್ತು ನಾವು ಧ್ಯಾನಿಸುವಾಗ ನಿನ್ನ ಸಾನ್ನಿಧ್ಯದೊಂದಿಗೆ ನಾವು ನಡೆಸು. ಅದೇ ರೀತಿ ಮರೆಯಾದ ಅನೇಕ ರಹಸ್ಯಗಳನ್ನು ಪರಿಶುದ್ಧಾತ್ಮನ ಮೂಲಕ ನಮಗೆ ಪ್ರಕಟಪಡಿಸಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಡ್ತೇವೆ. ನಮ್ಮನ್ನೇ ತಗ್ಗಿಸಿ ನಿನ್ನ ಪವಿತ್ರ ಕೈಗೊಪ್ಪಿಸ್ಕೊಡ್ತೇವೆ. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಪ್ರೈಸ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಾವು ಪ್ರಕಟಣೆ ಪುಸ್ತಕ 11 ಅಧ್ಯಾಯ 15ರಿಂದ 19 ವಾಕ್ಯ ಓದಿಕೊಳ್ಳೋಣ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 11 15-19. 7ನೆಯ ದೇವದೂತನು ತುತ್ತೂರಿಯನ್ನೂದಿದನು. ಆಗ ಪರಲೋಕದಲ್ಲಿ ಮಹಾಶಬ್ದಗಳುಂಟಾಗಿ, ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು. ಆತನು ಯುಗಯುಗಾಂತರಗಳಲ್ಲಿಯೂ ರಾಜ್ಯವನ್ನಾಳುವನು ಎಂದು ಹೇಳಿದವು. ತರುವಾಯ ದೇವರ ಸಮಕ್ಷಮದಲ್ಲಿ ತಮ್ಮ ತಮ್ಮ ಸಿಂಹಾಸನಗಳ ಮೇಲೆ ಕೂತಿರುವ 24 ಮಂದಿ ಹಿರಿಯರು ಆತನಿಗೆ ಅಡ್ಡಬಿದ್ದು, ಕರ್ತನೇ, ಸರ್ವಶಕ್ತನಾದ ದೇವರೇ, ಸದಾ ಇರುವಾತನೇ, ನೀನು ನಿನ್ನ ಮಹಾ ಅಧಿಕಾರವನ್ನು ವಹಿಸಿಕೊಂಡು ಆಳಿದ್ದರಿಂದ ನಿನಗೆ ಕೃತಜ್ಞತಾಸ್ತುತಿಗಳನ್ನು ಸಲ್ಲಿಸುತ್ತೇವೆ. ಜನಾಂಗಗಳು ಕೋಪಿಸಿಕೊಂಡವು, ನಿನ್ನ ಕೋಪವು ಪ್ರಕಟವಾಯಿತು. ಸತ್ತವರು ತೀರ್ಪು ಹೊಂದುವ ಸಮಯ ಬಂದದೆ. ನೀನು ನಿನ್ನ ದಾಸರಾದ ಪ್ರವಾದಿಗಳಿಗೂ ದೇವಜನರಿಗೂ ನಿನ್ನ ನಾಮಕ್ಕೆ ಭಯಪಡುವ ದೊಡ್ಡವರಿಗೂ ಚಿಕ್ಕವರಿಗೂ ಪ್ರತಿಫಲವನ್ನು ಕೊಟ್ಟು ಲೋಕನಾಶಕರನ್ನು ನಾಶ ಮಾಡುವಿ ಎಂದು ಆತನನ್ನು ಆರಾಧಿಸಿದರು. ಆಗ ಪರಲೋಕದಲ್ಲಿರುವ ದೇವಾಲಯವು ತೆರೆಯಿತು. ಆತನ ಆಲಯದಲ್ಲಿ ಆತನ ಒಡಂಬಡಿಕೆಯ ಮಂಜೂಷವು ಕಾಣಿಸಿತು. ಇದಲ್ಲದೆ ಮಿಂಚುಗಳು, ವಾಣಿಗಳು, ಗುಡುಗುಗಳು, ಭೂಕಂಪವು, ದೊಡ್ಡ ಆನೆಕಲ್ಲಿನ ಮಳೆಯು ಉಂಟಾದವು. ಪ್ರೈಸ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್. ಪ್ರಿಯರೇ, ನಾವು 7ನೇ ತುತ್ತೂರಿಯ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಈ 7ನೇ ತುತ್ತೂರಿಯ ಬಗ್ಗೆ ನಾವು ಧ್ಯಾನಿಸುವಾಗ 15ರಿಂದ 19 ವಾಕ್ಯಗಳು, ಇದನ್ನು 3 ವಿಭಾಗಗಳನ್ನಾಗಿ ವಿಂಗಡಿಸಿ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. 1ನೇ ಭಾಗ ಇದರಲ್ಲಿ 15ನೇ ವಚನ, 2ನೇ ಭಾಗ 16ರಿಂದ 18 ವಾಕ್ಯ, ಅದೇ 3ನೇ ಭಾಗ 19 ವಾಕ್ಯ ಎಂಬುದಾಗಿ ಹೀಗೆ 3 ಭಾಗಗಳನ್ನಾಗಿ ವಿಂಗಡಿಸಿ ಧ್ಯಾನ ಮಾಡ್ತಾ ಇದ್ದೇವೆ. 1ನೇ ಭಾಗವಾದ 15ನೇ ವಾಕ್ಯವನ್ನು ಈಗಾಗಲೇ ನಾವು ಧ್ಯಾನ ಮಾಡಿದ್ದೇವೆ. ಅಲ್ಲಿ ಒಂದು ಪರಲೋಕದಲ್ಲಿ ಶಬ್ದಗಳುಂಟಾಗಿ ಒಂದು ಘೋಷಣೆ ಸಂಭವಿಸುವುದನ್ನು ಅಲ್ಲಿ ಕಾಣ್ತೇವೆ. ಪರಲೋಕದ ನಿವಾಸಿಗಳ ಒಂದು ಘೋಷಣೆ ಅಲ್ಲಿ ಸಂಭವಿಸುವುದನ್ನು ಕಂಡಿದ್ದೇವೆ. ಅದು 2ನೇ ಭಾಗದಲ್ಲಿ ಕೂಡ ಸ್ವಲ್ಪ ನಾವು ಧ್ಯಾನಿಸುತ್ತಾ ಇದ್ದೇವೆ. 16ನೇ ವಾಕ್ಯದಿಂದ ನಾವು ಅಲ್ಲಿ 24 ಮಂದಿ ಹಿರಿಯರು, ಅವರು 9 ವಿಧವಾದ ಕಾರ್ಯಗಳನ್ನು ಹೇಳಿಕೊಂಡು ದೇವಾದ ದೇವನನ್ನು ಆರಾಧಿಸುವಂಥದ್ದನ್ನು ಅಲ್ಲಿ ಕಾಣ್ತಾ ಇದ್ದೇವೆ. ಈ 24 ಹಿರಿಯರು ಯಾರು ಏನೆಂಬುದಾಗಿ ನಾನು ಕಳೆದ ದಿವಸಗಳಲ್ಲಿ ಒಂದು ಪೂರ್ವಕಾಲ 24ನೇ ಅಧ್ಯಾಯದ 1ರಿಂದ 19 ವಾಕ್ಯದ ಆಧಾರದಲ್ಲಿ ನಾನು ತಿಳಿಸಿರುತ್ತೇನೆ. ಅದೇ ರೀತಿಯಲ್ಲಿ ಈಗ ಇವತ್ತು ನಾವು ಮುಂದುವರೆದ ಭಾಗವನ್ನು ಧ್ಯಾನ ಮಾಡೋಣ. ನಾವು 16ನೇ ವಾಕ್ಯದಿಂದ ತಿರುಗಿ ಓದಿಕೊಳ್ಳೋಣ. ತರುವಾಯ ದೇವರ ಸಮಕ್ಷಮದಲ್ಲಿ ತಮ್ಮ ತಮ್ಮ ಸಿಂಹಾಸನಗಳ ಮೇಲೆ ಕೂತಿರುವ 24 ಮಂದಿ ಹಿರಿಯರು ಆತನಿಗೆ ಅಡ್ಡಬಿದ್ದು ಕರ್ತನೇ. ಈಗ ಅವರು ಏನ್ ಮಾಡ್ತಾ ಇದ್ದಾರೆ? 24 ಮಂದಿ ಹಿರಿಯರು ಆತನಿಗೆ ಅಡ್ಡ ಬೀಳ್ತಾ ಇದ್ದಾರೆ. ದೇವರಿಗೆ ಅಡ್ಡ ಬಿದ್ದು ಆರಾಧಿಸುವಂಥದ್ದನ್ನು ಕಾಣ್ತಾ ಇದ್ದೇವೆ. ಆರಾಧನೆಯಲ್ಲಿ ಅಡ್ಡ ಬೀಳುವಂಥ ಒಂದು ಭಾಗ ಅತಿ ಪ್ರಾಮುಖ್ಯವಾದದ್ದು. ಕೆಲವು ಕಡೆ ಸಾಷ್ಟಾಂಗ ಎರಗುವಂಥದ್ದನ್ನು ಕೂಡ ಕಾಣ್ತೇವೆ. ಅಂದರೆ ಆರಾಧನೆಯ ಒಂದು ಗುರುತಾಗಿ ಕೆಲವರು ಅಡ್ಡ ಬೀಳುವುದು, ಸಾಷ್ಟಾಂಗ ಎರಗುವಂಥದ್ದನ್ನು, ಕೈ ಎತ್ತುವಂಥದ್ದನ್ನು, ಬಾಗುವಂಥದ್ದನ್ನು, ಬಾಗಿ ನಮಸ್ಕರಿಸುವಂಥದ್ದು, ಈಗ ಅನೇಕ ವಿಧವಾದಂಥ ವಾಕ್ಯದ ಆಧಾರದಲ್ಲಿ ಆರಾಧಿಸುವಂಥ ಕಾರ್ಯಗಳನ್ನು ನಾವು ಸತ್ಯವೇದದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಪರಲೋಕದಲ್ಲಿ 24 ಗಂಟೆ 360 ದಿವಸ ನಿರಂತರಕ್ಕೂ ಆರಾಧನೆ ಇದೆ. ಆ್ಯಕ್ಚುಲಿ ಸಮಯ ಎಂಬುವಂಥದ್ದು ಭೂಲೋಕದಲ್ಲಿ ಮಾತ್ರ ಸಂಬಂಧಪಟ್ಟದ್ದಾಗಿದೆ. ನಮಗೋಸ್ಕರ, ಭೂಮಿಯ ನಿವಾಸಿಗಳಿಗೋಸ್ಕರ ಮಾತ್ರ ಇದ್ರ ಸಮಯವನ್ನು ಆತನು ಏನು ಮಾಡಿದ, ಉಂಟು ಮಾಡಿದ ಎಂಬುದಾಗಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಆದರೆ ಪರಲೋಕದಲ್ಲಿ ನಿತ್ಯತ್ವ ಇದೆ.
ಅಲ್ಲಿ ಸಮಯದ ಒಂದು ಇದು ಇಲ್ಲ, ಆದರೆ ನಿತ್ಯ ನಿರಂತರಕ್ಕೂ ಅಲ್ಲಿ ಪರಲೋಕ ನಿವಾಸಿಗಳು ಕರ್ತಾಧಿಕರ್ತನು ತ್ರಿಯೇಕ ದೇವರನ್ನು ಅಲ್ಲಿ ಆರಾಧನೆ ಮಾಡುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಅದಕ್ಕೆ ಒಂದು ತಿಳ್ಕೋಬೇಕು, ನಾವು ದೇವರನ್ನು ಆರಾಧಿಸುವಂಥ ಒಂದು ಭಾಗವಾಗಿದೆ. ಅದು ಅತಿ ಪ್ರಾಮುಖ್ಯವಾದ ಭಾಗ ನಮ್ಮ ಜೀವಿತದಲ್ಲಿ. ನಮ್ಮನ್ನು ಉಂಟು ಮಾಡಿದಂಥ ಉದ್ದೇಶವೇ ಆತನನ್ನು ಆರಾಧಿಸುವುದಕ್ಕಾಗಿ. ಯೆಶಾಯನ ಪುಸ್ತಕ 43:7 ವಾಕ್ಯ ಓದುವಾಗ, ಆತನ ಮಹಿಮೆಗೋಸ್ಕರವಾಗಿ ನಮ್ಮನ್ನು ಆತನು ಸೃಷ್ಟಿ ಮಾಡಿದನೆಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಅದು ಮಾತ್ರವಲ್ಲದೆ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ದಂಥ ಇಸ್ರೇಲರನ್ನು ಆತನು ಬಿಡುಗಡೆ ಮಾಡಿದಂಥ ಒಂದು ದೊಡ್ಡ ಉದ್ದೇಶ ಏನಾಗಿತ್ತಂದರೆ, ಆತನನ್ನು ಜೀವಿಸುವ ದೇವರನ್ನು ಅವರು ಆರಾಧನೆ ಮಾಡುವುದಕ್ಕೋಸ್ಕರವಾಗಿ ಎಂಬುದಾಗಿ ನಾವು ತಿಳಿದುಕೊಳ್ತೇವೆ ಪ್ರಿಯರೇ. ಅದೇ ರೀತಿಯಲ್ಲಿ ಇವತ್ತು ನಾವು ಅನೇಕ ಜನಾಂಗಗಳಿಗೆ ಚದುರಿಸಲ್ಪಟ್ಟಂಥ ನಮ್ಮನ್ನು ಆತನು ಆತ ಪ್ರೀತಿಯಿಂದ ಕರುಣೆಯಿಂದ ರಕ್ಷಣೆ ಕೊಟ್ಟಂಥ ಒಂದು ಉದ್ದೇಶ, ಸತ್ಯದೇವರಾದ ಆತನನ್ನು, ಜೀವವುಳ್ಳ ಆತನನ್ನು ಆರಾಧಿಸುವಂಥ ಉದ್ದೇಶ ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೋಬೇಕು. ಆದರೆ ಇವತ್ತು ಇಡೀ ಲೋಕದಲ್ಲಿ ಲಾಕ್ಡೌನ್ ಸಂಭವಿಸಿ ಲಾಕ್ಡೌನ್ ಈಗ ಮುಗಿದಿದೆ. ಅನೇಕ ಕಡೆಗಳಲ್ಲಿ ಸಭೆಗಳು ಆರಂಭವಾಗಿವೆ. ಆದರೂ ಕೂಡ ಅನೇಕರು ಎಚ್ಚೆತ್ತುಕೊಳ್ಳದೆ ಆರಾಧನೆಗೋಸ್ಕರವಾಗಿ ಸಭಾ ಅನ್ಯೋನ್ಯತೆಗೆ ಬರದಿರುವಂಥದ್ದನ್ನು ಅನೇಕ ಕಡೆಗಳಲ್ಲಿ ಕಾಣುವಾಗ ತುಂಬ ದುಃಖ ಆಗ್ತಾ ಇದೆ ಪ್ರಿಯರೇ. ಆದ ಕಾರಣ ಸಭಾ ಅನ್ಯೋನ್ಯತೆ ಎಂಬುವಂಥದ್ದು ಅದು ದೇವರಿಂದ ಅದು ಬಂದಂಥ ಕಾರ್ಯವಾಗಿದೆ. ದೇವರೇ ಅದನ್ನು ಸ್ಥಾಪಿಸಿದನು. ಆ ಪುಸ್ತಕ 2ನೇ ಅಧ್ಯಾಯ 41 ವಾಕ್ಯದಲ್ಲಿ 3,000 ಜನರು ದೇವರ ವಾಕ್ಯ ಒಪ್ಪಿಕೊಂಡವರು ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡರು. 42ನೇ ವಾಕ್ಯದಲ್ಲಿ ನಾವು 4 ಸಂಗತಿ ನೋಡ್ತೇವೆ. ಅದರಲ್ಲಿ ಒಂದಾಗಿದೆ, ಸಹೋದರ ಅನ್ಯೋನ್ಯತೆಯಲ್ಲಿ ಸತತವಾಗಿ ನಿರತರಾಗಿ ಅವರು ಬರುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಅಂದರೆ ದೇವಜನರು, ರಕ್ಷಣೆ ಹೊಂದಿದಂಥ ದೇವಜನರು ಒಟ್ಟಾಗಿ ಸೇರಿ ಫಿಸಿಕಲಿಯಾಗಿ ಆತನು ಆರಾಧಿಸುವಂಥದ್ದನ್ನು ದೇವರು ಬಯಸ್ತಾ ಇದ್ದಾನೆ ಪ್ರಿಯರೇ. ಝೂಮ್ ಮೀಟಿಂಗ್ ಒಳ್ಳೆಯದು, ಆತ ಕರ್ತನ ಬರೋಣದವರೆಗೆ ಅದು ಖಂಡಿತವಾಗಿರಲಿ. ಕಾರಣ ಲಾಕ್ಡೌನಲ್ಲಿ ನಮಗೋಸ್ಕರ ಒಂದು ಹೊಸ ಮಾರ್ಗ ದೇವರು ತೆರೆದದ್ದು. ಝೂಮ್ ಮೀಟಿಂಗ್ನಲ್ಲಿ ಯಾರೆಲ್ಲ ನಾವು ಭಾಗವಹಿಸ್ತೇವೆ, ಆನ್ಲೈನಲ್ಲಿ ಯಾರೆಲ್ಲ ಭಾಗವಹಿಸ್ತೇವೆ, ಅವರೆಲ್ಲರೂ ಫಿಸಿಕಲಿಯಾಗಿ ಪ್ರತಿ ವಾರ ಆರಾಧನೆ ಮಾಡೋದಕ್ಕೋಸ್ಕರ ಆಲಯಕ್ಕೆ ಬರಲೇಬೇಕು ಪ್ರಿಯರೇ. ಅವರವರ ಆಲಯಕ್ಕೆ ಆರಾಧನೆಗಾಗಿ ಅವರು ಹೋಗಲೇಬೇಕು. ಆದ ಕಾರಣ ದೇವರು ಈ ಆರಾಧನೆಯನ್ನು ಬಯಸುವಂಥ ದೇವರಾಗಿದ್ದಾನೆ. ಫಿಸಿಕಲಿಯಾಗಿ ಒಟ್ಟಾಗಿ ಸೇರಿ ನಾವು ಆತನನ್ನು ಆರಾಧಿಸುವರಾಗಿರಬೇಕು. ಇಲ್ಲಿ 24 ಮಂದಿ ಹಿರಿಯರು ಪರಲೋಕದಲ್ಲಿ ದೇವರನ್ನು ಆರಾಧಿಸುವಂಥದ್ದು ಅದೊಂದು ನಮಗೆ ತೋರಿಸುವಂಥ ಒಂದು ಮಾದರಿ ಎಂಬುದಾಗಿ ಹೇಳಿಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. ಅವ್ರೇನು ಮಾಡ್ತಾ ಇದ್ದಾರೆ, ಆತನಿಗೆ ಅಡ್ಡ ಬಿದ್ದು ಅವರು 9 ವಿಷಯಗಳನ್ನು ಹೇಳಿ ಕರ್ತಾಧಿಕರ್ತನನ್ನು ಆರಾಧಿಸ್ತಾ ಇದ್ದಾರೆ. ಒಂದನೇದಾಗಿ ಕರ್ತನೆ, ಅವರು ಎಂಬುದಾಗಿ ಹೇಳ್ತಾ ಇದ್ದಾರೆ, ಕರ್ತನೆ. ಕರ್ತನೆ ಎಂಬುದಾಗಿ ಹೇಳಬೇಕಾದ್ರೆ ಅದಕ್ಕೆ ಅನೇಕ ಅರ್ಥಗಳು ಉಂಟು. ಯಜಮಾನ, ಒಡೆಯ, ಸೃಷ್ಟಿಕರ್ತ, ಹೀಗೆ ಅನೇಕ ವಿಧವಾದಂಥ ಅರ್ಥಗಳನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಆತನನ್ನು ಅವರು ಒಡೆಯನೇ ಎಂಬುದಾಗಿ ಹೇಳಿ, ಯಜಮಾನನೇ ಎಂಬುದಾಗಿ ಹೇಳಿ, ಸೃಷ್ಟಿಕರ್ತನೆ ಎಂಬುದಾಗಿ ಆತನನ್ನು ಅವರು ಆರಾಧಿಸುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ನಾವು ದೇವರನ್ನು ಆರಾಧಿಸುವಾಗ ನಾವು ಆತನ ಒಡೆತನ ನಮ್ಮ ಜೀವಿತದಲ್ಲಿ ಒಪ್ಪಿಕೊಳ್ತೇವೆ, ಆತನ ಯಜಮಾನತ್ವವನ್ನು ನಮ್ಮ ಜೀವಿತದಲ್ಲಿ ಒಪ್ಪಿಕೊಳ್ತೇವೆ, ಆತನ ಕರ್ತತ್ವವನ್ನು ನಮ್ಮ ಜೀವಿತ ಒಪ್ಪಿಕೊಂಡು ನಾವು ಆರಾಧಿಸುವವರಾಗಿರಬೇಕು ಪ್ರಿಯರೇ. ಎರಡನೇದಾಗಿ ಅಲ್ಲಿ ಅವರು ಹೇಳ್ತಾ ಇದ್ದಾರೆ, ಎರಡನೇ ವಿಷಯವಾಗಿ ಅವರು ಹೇಳ್ತಾರೆ ಸರ್ವಶಕ್ತನೇ ಎಂಬುದಾಗಿ ಹೇಳ್ತಾರೆ. ಸರ್ವಶಕ್ತನೇ ಎಂಬಂಥ ಪದವನ್ನು ಅಲ್ಲಿ ಅವರು ಉಪಯೋಗಿಸಿ ಆರಾಧಿಸುವಂಥದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಸರ್ವಶಕ್ತನ ಎಂಬುದಾಗಿ ಹೇಳಬೇಕಾದ್ರೆ ದೇವರ ದೈವಿಕ ಗುಣಗಳಲ್ಲಿ, ಗುಣ ಸ್ವಭಾವಗಳಲ್ಲಿ ಒಂದಾಗಿದೆ ಸರ್ವಶಕ್ತನು. ದೇವರ ದೈವಿಕ ಗುಣ ಸ್ವಭಾವಗಳನ್ನು ನೋಡಬೇಕಾದ್ರೆ ಅನೇಕ ಗುಣ ಸ್ವಭಾವಗಳು ಉಂಟು. ಆತನು ಸರ್ವಶಕ್ತನು ಎಂಬುದಾಗಿ ಹೇಳಬೇಕಾದ್ರೆ ಯೆರೆಮೀಯ 32:17 ಮತ್ತು 27ನೇ ವಾಕ್ಯ ಓದುವಾಗ ಅಲ್ಲಿ ದೇವರು ಹೇಳ್ತಾನೆ, ನರ ಪ್ರಾಣಿಗಳಿಗೆಲ್ಲ ನಾನು ದೇವರು, ನನಗೆ ಅಸಾಧ್ಯವಾದುದು ಉಂಟೋ ಎಂಬುದಾಗಿ ಆತನು ಅಲ್ಲಿ ಹೇಳುವಂಥದ್ದನ್ನು ಕಾಣ್ತೇವೆ ಪ್ರಿಯರೇ. ಪ್ರಕಟಣೆ 19:6 ಕೂಡ ಆತನು ಸರ್ವಶಕ್ತನು ಎಂಬುದಾಗಿ ಬರೆದಿರುವಂಥದ್ದನ್ನು ಕಾಣ್ತೇವೆ. ಆದಿಕಾಂಡ 17:1 ಆತನು ಸರ್ವಶಕ್ತನಾದ ದೇವರೆಂಬುದಾಗಿ ಆತನು ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಆತನ ಸರ್ವಭೌಮತ್ವವನ್ನು, ಸರ್ವಶಕ್ತತೆಯನ್ನು ನಾವು ದೈವಿಕ ಗುಣಗಳಲ್ಲಿ ಒಂದಾಗಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಎರಡನೇದಾಗಿ ಆತನು ಸರ್ವಜ್ಞಾನಿಯಾಗಿದ್ದಾನೆ. ರೋಮಪುರದ ಪತ್ರಿಕೆ 11ನೇ ಅಧ್ಯಾಯ 33ನೇ ವಾಕ್ಯವನ್ನು ಓದುವಾಗ ಆತನು ಸರ್ವಜ್ಞಾನಿ ಎಂಬುದಾಗಿ ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ನಾವು ಆರಾಧಿಸುವಂಥ ದೇವರು ಸರ್ವಜ್ಞಾನಿಯಾದಂಥ ದೇವರು. ಅಂದರೆ ನಕ್ಷತ್ರಗಳಿಗೆ ಹೆಸರಿಟ್ಟು ಕರೆಯುವಂಥ ದೇವರು, ಈ ಭೂಮಿಯ
ಎಲ್ಲ ಮಣ್ಣನ್ನು ಕೊಳಗದೊಳಗೆ ಹಾಕಿ ಆತನು ಅಳತೆ ಮಾಡಿದಂಥ ದೇವರೆಂಬುದಾಗಿ ನಾವು ಯೆಶಾಯನ ಪುಸ್ತಕ 40:12 ವಾಕ್ಯದಿಂದ ಓದಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಆತನ ಕಣ್ಣಿಗೆ ಮರೆಯಾದದ್ದು ಯಾವುದು ಕೂಡ ಇಲ್ಲ. ಆತನು ಅಸಾಧ್ಯ ಜ್ಞಾನ ಉಳ್ಳಂಥ ದೇವರೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ಅಂದರೆ ಪಾತಾಳದಲ್ಲಿ ಏನಿದೆ, ಭೂಗರ್ಭದಲ್ಲಿ ಏನಿದೆ, ಸಮುದ್ರ ತಳದಲ್ಲಿ ಏನಿದೆ, ಪ್ರತಿಯೊಂದು ಮಾಹಿತಿ ಆತನು ಇರುವಂಥ ದೇವರೆಂಬುದಾಗಿ, ಕಾರಣ ಆತನು ಸೃಷ್ಟಿಕರ್ತನೆಂಬುದಾಗಿ ಚೆನ್ನಾಗಿ ನಾವು ಅರ್ಥಕೊಳ್ಳತಕ್ಕದ್ದು ಪ್ರಿಯರೇ. ಮೂರನೇದಾಗಿ ಆತನು ಸರ್ವವ್ಯಾಪಿಯಾದ ದೇವರು. 139 ಕೀರ್ತನೆ 8ನೇ ವಾಕ್ಯ ಓದುವಾಗ ಆತನು ಸರ್ವವ್ಯಾಪಿ, ಎಲ್ಲ ಕಡೆಯಲ್ಲಿ ಇರುವಾತನೆಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಯೆರೆಮೀಯ 23:24ನೇ ವಾಕ್ಯದಲ್ಲಿ ಕೂಡ ಎಲ್ಲ ಕಡೆಗಳಲ್ಲಿ ಆತನು ವ್ಯಾಪಿಸಿರುವಂಥ ದೇವರೆಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ನಾಲ್ಕನೇದಾಗಿ ಆತನ ಒಂದು ದೈವಿಕವಾದ ಗುಣವನ್ನು, ದೈವತ್ವವನ್ನು ಸೂಚಿಸುವಂಥ ಗುಣ ಸ್ವಭಾವಗಳಲ್ಲಿ ನಾಲ್ಕನೇದಾಗಿ ಆತ ನಿತ್ಯಕ್ಕೂ ಇರುವಾತನು. ನಾವು ಆದಿಕಾಂಡ 21:33 ವಾಕ್ಯ ಓದುವಾಗ ಅಲ್ಲಿ ಅಬ್ರಹಾಮನು ನಿತ್ಯ ದೇವರನ್ನು ಆತನು ಆರಾಧಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಲ್ಲಿ ನಿತ್ಯ ದೇವರೆಂಬುದಾಗಿ ಬರೆಯಲ್ಪಟ್ಟು ನಿತ್ಯಕ್ಕೂ ಇರುವಾತನೆಂಬುದಾಗಿ ನಾವು ಅಲ್ಲಿ ಕಾಣ್ತೇವೆ. ಒಂದು ವೇಳೆ ನಾವು ಸಾಯಬಹುದು, ನಾವು ಸಾಯ್ತೇವೆ, ಮನುಷ್ಯರು ಸಾಯ್ತೇವೆ, ಆದರೆ ದೇವರು ಯಾವಾಗಲೂ ಈ ನಿತ್ಯ ನಿರಂತರಕ್ಕೂ ಇರುವಂಥ ದೇವರೆಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಯುಗ ಯುಗಾಂತರಕ್ಕೂ ಆತನು ಜೀವಿಸುವ, ಅದಕ್ಕೆ ಸಂಬಂಧವಾದ ಅನೇಕ ವಾಕ್ಯಗಳನ್ನು ಕೂಡ ಸತ್ಯವೇದದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಐದನೇದಾಗಿ ನಾವು ಆತನ ದೈವಿಕ ಅಥವಾ ದೈವತ್ತ ಒಂದು ಗುಣವನ್ನು, ಸ್ವಭಾವವನ್ನು ಸೂಚಿಸುವಂಥ ವಿಷಯ, ಆತನು ಆತ್ಮ ಸ್ವರೂಪನಾಗಿದ್ದಾನೆ. ಯೋಹನನ ಸುವಾರ್ತೆ 4:24 ವಾಕ್ಯದಲ್ಲಿ ಆತನು ಆತ್ಮ ಸ್ವರೂಪನೆಂಬುದಾಗಿ ನಾವಲ್ಲಿ ಕಾಣ್ತೇವೆ ಪ್ರಿಯರೇ. ಆರನೇದಾಗಿ ಆತನ ದೈವಿಕವಾದ ಗುಣ ಸ್ವಭಾವವನ್ನು ಸೂಚಿಸುವಂಥ ವಾಕ್ಯ ಕೀರ್ತನೆ 22:3, ಆತನು ಪರಿಶುದ್ಧನು ಎಂಬುದಾಗಿ, ಪವಿತ್ರನು ಅಥವಾ ಪರಿಶುದ್ಧನು. ಹಬಕ್ಕೂಕ 1:13 ಹೇಳ್ತದೆ, ಕೇಡನ್ನು ನೋಡಲಾರದಷ್ಟು ಅತಿ ಪರಿಶುದ್ಧ ದೃಷ್ಟಿಯುಳ್ಳವನೆಂಬುದಾಗಿ ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಅದಕ್ಕಾಗಿ 1 ಪೇತ್ರ 1:15 ಹೇಳ್ತದೆ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಕೂಡ ಪರಿಶುದ್ಧರಾಗಿರಬೇಕೆಂಬುದಾಗಿ ಆತನು ಅಲ್ಲಿ ಹೇಳುವಂಥದ್ದನ್ನು ಅಲ್ಲಿ ಕಾಣ್ತೇವೆ ಪ್ರಿಯರೇ. ಏಳನೇದಾಗಿ ಆತನು ಪ್ರೀತಿ ಸ್ವರೂಪನು. 1 ಯೋಹನ 4:8ನೇ ವಾಕ್ಯದಲ್ಲಿ ಓದ್ತೇವೆ, ದೇವರು ಎಂದರೆ ಪ್ರೀತಿ ಸ್ವರೂಪನೆಂಬುದಾಗಿ ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಅದಕ್ಕಾಗಿ ದೈವಿಕ ಗುಣ ಸ್ವಭಾವವನ್ನು ಸೂಚಿಸುವ ಒಂದು ಗುಣವನ್ನು ಇಲ್ಲಿ ಪರಲೋಕ ನಿವಾಸಿಗಳಾದ 24 ಮಂದಿ ಹಿರಿಯರು ಹೇಳಿ ಆತನನ್ನು ಆರಾಧಿಸ್ತಾ ಇದ್ದಾರೆ. ಅಂದರೆ ನೀನು ಸರ್ವಶಕ್ತನು ಎಂಬುದಾಗಿ, ಮುಂದಿನದಾಗಿ ಅವರು ಕರ್ತನೆ ಎಂಬುದಾಗಿ ಹೇಳಿದರು, ಎರಡನೇದಾಗಿ ಸರ್ವಶಕ್ತನೆ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಮೂರನೇದಾಗಿ ಸದಾ ಇರುವಾತನೆ. ಹೌದಾ, ಸದಾ ಇರುವಾತನೆ ಎಂಬಂಥ ಪದವನ್ನು ಅವರು ಉಪಯೋಗಿಸಿ ದೇವರನ್ನು ಆರಾಧಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಪ್ರಿಯರೇ, ನಾವು ಆರಾಧಿಸುವಂಥ ದೇವರು ಸದಾ ಇರುವಂಥ ದೇವರಾಗಿದ್ದಾನೆ, ನಿತ್ಯ ನಿತ್ಯಕ್ಕೂ ಜೀವಿಸುವಂಥ ದೇವರಾಗಿದ್ದಾನೆ. ನಾವು ಒಂದೆರಡು ವಾಕ್ಯಗಳು ಓದುವ. ಕೀರ್ತನೆ 90 1 ಮತ್ತು 2ನೇ ವಾಕ್ಯ ಓದಿಕೊಳ್ಳೋಣ. ಕರ್ತನೆ, ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೇ. ಬೆಟ್ಟಗಳು ಉಂಟಾಗುವುದಕ್ಕಿಂತ ಭೂಮಿಯು ಅದರ ದೇಶಗಳು ನಿರ್ಮಾಣವಾಗುವುದಕ್ಕಿಂತ ಮುಂಚಿನಿಂದ ಯುಗ ಯುಗಾಂತರಗಳಲ್ಲಿಯೂ ನೀನೇ ದೇವರು. ಪ್ರೈಸ್ ಗಾಡ್. ಆತನ ಯುಗ ಯುಗಾಂತರಗಳಲ್ಲಿಯೂ ಯಾರಾಗಿದ್ದಾನೆ? ದೇವರು. ಪ್ರಕಟಣೆ 16:5 ಕೂಡ ಓದಿ. ರೆವಲ್ಯೂಷನ್ 16:5. ಆಮೇಲೆ ಜಲಾಧಿಪತಿಯಾದ ದೂತನು ಸದಾ ಇರುವಾತನೇ, ಸದಾ ಇರುವಾತನೇ. ಪರಿಶುದ್ಧ. ನೋಡಿ, ದೇವದೂತರು ಕೂಡ ಏನ್ ಮಾಡ್ತಾರೆ? ದೇವಾದಿ ದೇವನನ್ನು ಆರಾಧಿಸುವಂಥದ್ದನ್ನು ಕಾಣ್ತೇವೆ. ಸದಾ ಇರುವಾತನೇ ಎಂಬುದಾಗಿ ಹೇಳಿ ಸಂಬೋಧಿಸೋದು ನೋಡ್ತೇವೆ. ಪ್ರಕಟಣೆ 4:8 ಕೂಡ ಓದುವ. ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ, ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬಾ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು 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 ಆತನು ಸರ್ವಶಕ್ತನು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವಂತವನು ಎಂದು ಹೇಳುತ್ತವೆ. ಅಂದ್ರೆ ಈ ಜೀವಿಗಳು ಕೂಡ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಿರುವಂತ ದೇವರನ್ನು ಆರಾಧಿಸುವಂತದನ್ನು ಕಾಣ್ತೇವೆ. ಪ್ರಕಟಣೆ 1:4 ಓದಿ. ಆಸ್ಯ ಸೀಮೆಯಲ್ಲಿರುವ 7 ಸಭೆಗಳಿಗೆ ಯೋಹಾನನು ಬರೆಯುವುದೇನೆಂದರೆ, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವಾತನಿಂದ
ಇರುವಾತನು. 1:8 ಓದಿ ಪ್ರಕಟಣೆ. ನಾನು ಆದಿಯು ಅಂತ್ಯವು, ನಾನು ಆದಿಯು ಅಂತ್ಯವು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವವನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವಾತನು, ಸರ್ವಶಕ್ತನೂ ಆಗಿದ್ದೇನೆ. ಸರ್ವಶಕ್ತನೂ ಆಗಿದ್ದೇನೆ. ಅಂದ್ರೆ ಇಲ್ಲಿ ಕೂಡ ದೈವಿಕವಾದ ಗುಣ ಸ್ವಭಾವ ಇಲ್ಲಿ ಕಾಣ್ತಾ ಇದ್ದೇವೆ. ಅಂದ್ರೆ ಆತನು ಸದಾ ಇರುವಂತ ದೇವರಾಗಿದ್ದಾನೆ, ಸದಾ ಕಾಲಕ್ಕೂ ಜೀವಿಸುವ ದೇವರೆಂಬುದಾಗಿ ಇಲ್ಲಿ ಕೂಡ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. 4ನೇದಾಗಿ ಅವರು ಉಪಯೋಗಿಸಿದ ಪದ ಆರಾಧಿಸಲಿಕ್ಕೆ ಪ್ರಕಟಣೆ 11ನೇ ತಿರುಗಿ ನಾವು ಓದುವ. ನೀನು ನಿನ್ನ ಮಹಾ ಅಧಿಕಾರವನ್ನು ವಹಿಸಿಕೊಂಡು, ನೀನು ನಿನ್ನ ಮಹಾ ಅಧಿಕಾರವನ್ನು ವಹಿಸಿಕೊಂಡು ಆಳಿದ್ದರಿಂದ ನಿನಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುತ್ತೇವೆ. ಅಂದ್ರೆ ನಿನ್ನ ಮಹಾ ಅಧಿಕಾರವನ್ನು ವಹಿಸಿ 24 ಹಿರಿಯರು ಅವರು 9 ಕಾರ್ಯಗಳನ್ನು ಹೇಳಿ ಕರ್ತನನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಅದರಲ್ಲಿ 4ನೇದು ಏನಾಗಿದೆ? ನೀನು ನಿನ್ನ ಮಹಾ ಅಧಿಕಾರವನ್ನು ವಹಿಸಿಕೊಂಡು ಆಳಿದ್ದರಿಂದ ನಿನಗೆ ಕೃತಜ್ಞತಾ ಸ್ತುತಿ ಮಾಡ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೌದು ಪ್ರಿಯರೇ, ಅಂದರೆ ನಾವು ಮೊನ್ನೆ ದಿವಸ ನಾವು ಧ್ಯಾನಿಸಿರ್ಬೋದು. ಕೀರ್ತನೆ 93:1 ಆಗಿರ್ಬೋದು, ಅಥವಾ ಕೀರ್ತನೆ 96:10 ಆಗಿರ್ಬೋದು, ಕೀರ್ತನೆ 97:1 ಆಗಿರ್ಬೋದು, ಕೀರ್ತನೆ 99:1 ಆಗಿರ್ಬೋದು. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆಂಬುದಾಗಿ ಹೇಳುವಂಥ ವಾಕ್ಯಗಳನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಇದರ ಅರ್ಥ ನಾನು ವಿವರಣೆಯಾಗಿ ನಾನು ಕಳೆದ ಅಧ್ಯಯನದಲ್ಲಿ ಹೇಳಿದ್ದೇನೆ. ನಾನು ಅಂದರೆ ಈ ಭೂಮಿಯಲ್ಲಿ ಆದಮ ಅವರು ಆಳ್ವಿಕೆ ಮಾಡಬೇಕೆಂಬುದಾಗಿ ದೇವರ ಒಂದು ಹೃದಯದ ಬಯಕೆ ಆಗಿತ್ತು. ಆದರೆ ಸೈತಾನನಿಗೆ ಅವರು ಅಧೀನರಾಗಿ ದೇವರಿಗೆ ಅವಿಧೇಯರಾಗಿ ಕೊನೆಗೆ ಏನು ಮಾಡಿದ್ರು? ತಮ್ಮ ಅಧಿಕಾರವನ್ನು ಸೈತಾನನಿಗೆ ಮಾರಿಬಿಟ್ಟರು. ಸೈತಾನ ಅವರಿಂದ ಅಧಿಕಾರವನ್ನು ವಂಚನೆಯಿಂದ ಕಸಿದುಕೊಂಡ. ಕೊನೆಗೆ ಸೈತಾನ ಏನು ಮಾಡಿದ? ಈ ಲೋಕದಲ್ಲಿ ಎಲ್ಲ ಪಾಪ ಅಥವಾ ಅಶುದ್ಧತೆ, ಶಾಪ, ಮರಣ ಇವೆಲ್ಲ ರೋಗ ಸಂಗತಿಗಳು ತುಂಬಿಸಿದನು ಎಂಬುದಾಗಿ ನಾವಲ್ಲಿ ಕಂಡಿದ್ದೇವೆ ಪ್ರಿಯರೇ. ಆದರೆ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಬಂದು ದೈವಿಕವಾದ ರಾಜ್ಯವನ್ನು ಭೂಮಿಯಲ್ಲಿ ಆತನು ಸ್ಥಾಪಿಸಿದನು. ಕೊನೆಗೆ ಈಗ ಏನಾಗ್ತದೆ? ಈಗ ದೇವರು ಈ ಭೂಮಿಯನ್ನು ತನ್ನ ಅಧೀನಕ್ಕೆ, ಸ್ವಾಧೀನಕ್ಕೆ ಆತನು ಪಡ್ಕೊಳ್ಳಿಕ್ಕೆ ಹೋಗುತ್ತಾನೆ. ಈ 7 ವರ್ಷಗಳ ಅವಧಿಯಲ್ಲಿ ಒಂದು ಕಡೆಯಲ್ಲಿ ಅಂತ್ಯಕ್ರಿಸ್ತನು ಆತನು ಆಳ್ವಿಕೆ ಮಾಡುತ್ತಿರುವಾಗ, ಇನ್ನೊಂದು ಕಡೆಯಲ್ಲಿ ದೇವರು ಭೂಕಂಪಗಳ ಮೂಲಕ ಅಥವಾ ಉತ್ಪಾತಗಳ ಮೂಲಕ ಅಥವಾ ಜಲಪ್ರಳಯದ ಮೂಲಕ ಅಥವಾ ಈ ಒಂದು ಕ್ಷಾಮದ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಏನು ಮಾಡ್ತಾನೆ? ಆತನು ಈ ಒಂದು ಭೂಮಿಯನ್ನು ಕೆಡವಿ ಆತನು ನಾಶ ಮಾಡಿ ಪರಿಪೂರ್ಣವಾಗಿ ಆತನು ಶುದ್ಧೀಕರಿಸಿ 7 ವರ್ಷದಲ್ಲಿ ಆತನು 1000 ವರ್ಷದ ಮಿಲೇನಿಯಂಗೋಸ್ಕರವಾಗಿ ಆತನು ಸಿದ್ಧ ಮಾಡ್ತಾನೆ. ಆ 1000 ವರ್ಷ ಕರ್ತನ ಯೇಸು ಸ್ವಾಮಿಯ ಜೊತೆಯಲ್ಲಿ ನಾವು ಅಂದರೆ ಕರ್ತನ ಸಭೆಯಾದಂಥ ನಾವೆಲ್ಲರೂ ಆಳ್ವಿಕೆ ಮಾಡಲಿಕ್ಕೆ ಹೋಗ್ತೇವೆ. ಆ ಆಳ್ವಿಕೆಯು ನೀತಿಯುತವಾದ ಆಳ್ವಿಕೆ ಆಗಿರುತ್ತದೆ, ನ್ಯಾಯಯುತವಾದ ಆಳ್ವಿಕೆ ಆಗಿರುತ್ತದೆ, ಅದು ಪರಿಶುದ್ಧವಾದಂಥ ಒಂದು ಆಳ್ವಿಕೆ ಆಗಿರುತ್ತದೆ ಪ್ರಿಯರೇ. ಕಾರಣ ಆ ಸಮಯದಲ್ಲಿ ಸೈತಾನನು 1000 ವರ್ಷಕ್ಕೋಸ್ಕರವಾಗಿ ಬಂಧನಕ್ಕೆ ಒಳಗಾಗ್ತಾನೆ. ಅದನ್ನು ಪ್ರಕಟಣೆ 20ನೇ ಅಧ್ಯಾಯ 1ರಿಂದ 3ನೇ ವಾಕ್ಯದಲ್ಲಿ ನಾವು ಓದುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ಇದೊಂದು ಪರಲೋಕ ನಿವಾಸಿಗಳ ಒಂದು ಘೋಷಣೆಯಾಗಿದೆ. ಅವ್ರೇನು ಹೇಳ್ತಾ ಇದ್ದಾರೆ? ದೇವರೇ, ನಿನ್ನ ಮಹಾ ಅಧಿಕಾರವನ್ನು ವಹಿಸಿಕೊಂಡು ನೀನು ಆಳಿದ್ದರಿಂದ ನಾವು ನಿನಗೆ ಕೃತಜ್ಞತಾ ಸ್ತುತಿ ಮಾಡ್ತೀವಿ ಎಂಬುದಾಗಿ ಪರಲೋಕ ನಿವಾಸಿಗಳು ಇಲ್ಲಿ ಘೋಷಣೆ ಕೂಗುವಂಥದ್ದನ್ನು ಈ ವಾಕ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. 5ನೇದಾಗಿ ನಾವು ಮುಂದಕ್ಕೆ ನೋಡುವ 5ನೇ ಪದ ಉಪಯೋಗಿಸುವಂಥದ್ದು ಜನಾಂಗಗಳು ಕೋಪಿಸಿಕೊಂಡವು. ಜನಾಂಗಗಳು ಕೋಪಿಸಿಕೊಂಡವು. ಸಾಕು, ಇಲ್ಲಿ ಜನಾಂಗಗಳ ಕೋಪ ನಾವು ಆದಿಯಿಂದ ಕಾಣ್ತಾ ಇದ್ದೇವೆ. ಇಸ್ರೇಲ್ ಜನಾಂಗವನ್ನು ಆ ಜನಾಂಗಗಳು ತುಂಬ ಹಿಂಸೆ ಪಡಿಸಿದವು. ಒಂದೇ ಒಂದು ಕಾರಣಕ್ಕಾಗಿ ಅವರು ಆರಿಸಲ್ಪಟ್ಟಂಥ ಜನಾಂಗವಾಗಿತ್ತು. ದೇವಾದಿ ದೇವನಿಂದ ಆರಿಸಲ್ಪಟ್ಟಂಥ ಒಂದು ಜನಾಂಗವಾಗಿತ್ತು. ಅವರು ಸತ್ಯಪರವಾಗಿ ಜೀವಿಸ್ತಾ ಇದ್ದರು, ಸತ್ಯ ದೇವರನ್ನು ಅವರು ಆರಾಧನೆ ಮಾಡ್ತಾ ಇದ್ದರು, ವಿಗ್ರಹಗಳನ್ನು ಆರಾಧಿಸ್ತಾ ಇರಲಿಲ್ಲ. ಆ ಒಂದು ಕಾರಣದಿಂದ ಅನೇಕ ವೈರಿಗಳು ಅವರಿಗೆ ಹುಟ್ಟಿಕೊಂಡಿದ್ದರು. ನಾವು ಇಸ್ರೇಲ್ ಚರಿತ್ರೆಯನ್ನು ಧ್ಯಾನ ಮಾಡುವುದಾದರೆ ಅನೇಕ ಯಹೂದ್ಯರು ಹಿಂಸೆಗೆ ಒಳಗಾಗಿರುವಂಥ ಉದಾಹರಣೆಗಳನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಉದಾಹರಣೆ, ಎಸ್ತರಳ ಸಮಯದಲ್ಲಿ ಕೂಡ ಮೊರ್ದಕ್ಕೆ ಎಂಬಂಥ ಭಕ್ತನಿದ್ದ, ಹಾಮಾನನೆಂಬ ದುಷ್ಟ ಮಂತ್ರಿ ಇದ್ದ. ಅವನು ಈ ಮೊರ್ದಕ್ಕೆ ತನಗೆ ನಮಸ್ಕಾರ ಮಾಡುವುದೆಂಬ ಒಂದೇ ಒಂದು ಕಾರಣಕ್ಕಾಗಿ ಇಡೀ ಇಸ್ರೇಲ್ ಜನಾಂಗಕ್ಕೆ ಎದುರಾಗಿ ನಿಂತು ಆ ಇಡೀ ಜನಾಂಗ ನಾಶ ಮಾಡುವಂಥ ಒಂದು ಏನು ಪಣ ತೊಡುವುದನ್ನಲ್ಲಿ ಕಾಣ್ತಾ ಇದ್ದೇವೆ. ಆದರೆ ದೇವರೇನು ಮಾಡಿದ? ಒಂದೇ ರಾತ್ರಿಯಲ್ಲಿ ಎಲ್ಲ ಒಂದು ಬುಡ ಮೇಲೂ ಮಾಡಿ, ಅವನ ಯೋಜನೆ ಎಲ್ಲ ಬುಡ ಮೇಲೂ ಮಾಡಿ, ಆ ಹಾಮಾನನೇ ಆ ಮೊರ್ದಕ್ಕೆ ಸಿದ್ಧ ಮಾಡಿದ ಗಲುಕಂಸಿದ ಸತ್ತು ಹೋಗುವಾಗ ದೇವರು ಮಾಡಿದ.
ಮಾತ್ರವಲ್ಲ ಇಸ್ರೇಲ್ ಜನರಿಗೆ ದೊಡ್ಡ ಜಯವನ್ನು ಅಲ್ಲಿ ಕೊಡುವಂಥದ್ದನ್ನು ಕಾಣ್ತೇವೆ. ಬಾಬೆಲಿನ ಸಂದರ್ಭದಲ್ಲಿ ಕೂಡ, ನೆಬೂಕದ್ನೆಚ್ಚರನ ಸಂದರ್ಭದಲ್ಲಿ, ದರ್ವೇಷನ ಸಂದರ್ಭದಲ್ಲಿ ಅನೇಕ ಅಲ್ಲಿ ಆ ಸಮಯ ಯೋಧ್ಯರು ಹಿಂಸಿಸಲ್ಪಡುವಂಥದ್ದನ್ನು ಕಾಣ್ತೇವೆ. ಆದರೆ ನಂಬಿಕೆಗಾಗಿ ಆ ಸಮಯದಲ್ಲಿ ನಿಲ್ಲುವಂತಹ ಯಹೂದ್ಯರನ್ನಲ್ಲಿ ಕಾಣ್ತೇವೆ. ಪ್ರಿಯರು, ದೇವಜನರನ್ನು ಅಲ್ಲಿ ಕೂಡ ಕಾಣ್ತೇವೆ. ಅಂದರೆ ಹೊಸ ಒಡಂಬಡಿಕೆಯ ಸಭೆ ಕೂಡ 2000 ವರ್ಷಗಳ ಹಿಂದೆ ಏನಾಯಿತು, ಸ್ಥಾಪಿತವಾಯಿತು. ಪಂಚಶತಮ ದಿವಸದಲ್ಲಿ ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತನ ಸಭೆಯು ಸ್ಥಾಪಿತವಾಯಿತು. ಸಭೆ ಅಂದರೆ ಕಟ್ಟಡ ಅಲ್ಲ, ಸಭೆ ಅಂದರೆ ರಕ್ಷಣೆ ಹೊಂದಿದ ದೇವಜನರ ಗುಂಪು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಅದು ಯೇಸು ಒಂದು ಮಾತನ್ನು ಹೇಳಿದ್ದಾನೆ. ಮತ್ತಾಯನ ಸುವಾರ್ತೆ 16, 17, 18, 19, ನನ್ನ ಸಭೆಯನ್ನು ಭೂಲೋಕದಲ್ಲಿ ಬಂಡೆಯ ಮೇಲೆ ಕಟ್ಟುತ್ತೇನೆ, ಪಾತಾಳ ಲೋಕದ ಬಲವು ಅದನ್ನು ಜಯಿಸಲಾರದೆಂಬುದಾಗಿ ಸ್ವಾಮಿ ಹೇಳಿದ್ದಾನೆ. ಅಂದರೆ ಹಿಂಸೆಯ ಮೂಲಕ, ಉಪದ್ರವಗಳ ಮೂಲಕ ಸಭೆಯನ್ನು ಇಲ್ಲದಂತೆ ಮಾಡಲಿಕ್ಕೆ, ಯಾರ ಸಭೆ? ಕರ್ತನಾದ ಯೇಸು ಕ್ರಿಸ್ತನ ಸಭೆ. ಅಪೊಸ್ತಲಗೀತೆ 20:28 ಹೇಳ್ತದೆ, ಯೇಸು ಕ್ರಿಸ್ತ ತನ್ನ ಸ್ವಂತ ರಕ್ತದಿಂದ ಸಂಪಾದಿಸಿಕೊಂಡ ಸಭೆ ಎಂಬುದಾಗಿ ನೋಡ್ತೇವೆ. ಈ ಸಭೆಯನ್ನು ಇಲ್ಲದಂತೆ ಮಾಡಲಿಕ್ಕೆ, ನಾಶ ಮಾಡಲಿಕ್ಕೆ ಸೈತಾನನಿಗೆ ಸಾಧ್ಯವಿಲ್ಲ. ಸೈತಾನ ಅನೇಕ ಜನರನ್ನು ಸಭೆಗೆ ಎದುರಾಗಿ ಅವತ್ತು ಪಂಚಶತಮ ದಿವಸದ ಮೊದಲುಗೊಂಡು ಇವತ್ತಿನವರೆಗೂ ಪ್ರೇರೇಪಣೆ ಕೊಟ್ಟು ಏನು ಮಾಡ್ತಾ ಇದ್ದಾನೆ? ಸಭೆ ಹಾಳು ಮಾಡಲಿಕ್ಕೆ, ಸಭೆ ನಾಶ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾನೆ. ಈ ಒಂದು ಸೌಲನ ಕುರಿತು ಓದ್ತೇವೆ ನಾವು. ಅಪೊಸ್ತಲಗೀತೆ 8:1-3 ವಾಕ್ಯ ಓದುವ. ಆಕ್ಟ್ಸ್ ಆಫ್ ಅಪೊಸ್ಟಲ್ಸ್ ಚಾಪ್ಟರ್ 8:1-4. ಜನಾಂಗಗಳ ಒಂದು ಕೋಪವನ್ನು ಪಂಚಶತಮ ದಿವಸದಲ್ಲಿ ಸಭೆ ಆರಂಭವಾದಂದಿನಿಂದ ನಾವು ಕಾಣ್ತಾ ಇದ್ದೇವೆ. ಸೌಲನು ಅವನ ಕೊಲೆಗೆ ಸಮ್ಮತಿಸುವನಾದನು. ಆ ದಿವಸದಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು. ಅಪೊಸ್ತಲರು ಹೊರತಾಗಿ ಎಲ್ಲರೂ ಯೂದಾಯ, ಸಮಾರ್ಯ ಸೀಮೆಗಳಲ್ಲಿ ಚದರಿ ಹೋದರು. ಭಕ್ತರಾದ ಜನರು ಸ್ತೆಫಾನನನ್ನು ಹೂಣಿಟ್ಟು ಅವನಿಗೋಸ್ಕರ ಬಹಳವಾಗಿ ಗೋಳಾಡಿದರು. ಆದರೆ ಸೌಲನು ಮನೆಗಳಲ್ಲಿ ಹೊಕ್ಕು ಗಂಡಸರನ್ನು ಹೆಂಗಸರನ್ನು ಎಳಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನು ಹಾಳು ಮಾಡುತ್ತಿದ್ದನು. ಸಭೆಯನ್ನು ಹಾಳು ಮಾಡ್ತಾ ಇದ್ದನು. ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. ಇಲ್ಲಿ ನೋಡ್ತೇವೆ, ಸಭೆಯನ್ನು ಹಾಳು ಮಾಡುವಂತಹ ಪೌಲನನ್ನೇ ದೇವರು ಏನು ಮಾಡಿಬಿಟ್ಟ? ಮುಟ್ಟಿಬಿಟ್ಟನು. ಅವನು ರಕ್ಷಣೆ ಹೊಂದುವ ಹಾಗೆ ದೇವರು ಕಾರ್ಯ ಮಾಡುವುದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಕಳೆದ ವರ್ಷಗಳಲ್ಲಿ, ಕಳೆದ ಚರಿತ್ರೆ ನೋಡುವುದಾದರೆ ಎಷ್ಟೋ ಜನರು ಸಭೆ ಹಿಂಸಿಸಿದವರು, ಸಭೆಗೆ ವಿರೋಧವಾಗಿದ್ದವರು, ಸಭೆ ನಾಶ ಮಾಡಲಿಕ್ಕಿದ್ದವರು ಅನೇಕರು ರಕ್ಷಣೆ ಹೊಂದಿ ಕೈಯಲ್ಲಿ ಸತ್ಯವೇದ ಹಿಡಿದು ಸ್ವಾರ್ಥ ಸೇವೆ ಮಾಡಿದ್ದಾರೆ. ದೇವರು ಮಾಡ್ತಾರೆ, ದೇವರಿಗೆ ಎಲ್ಲವೂ ಸಾಧ್ಯ. ಸಭೆ ಹಾಳು ಮಾಡಲಿಕ್ಕೆ ಎಷ್ಟೇ ದೊಡ್ಡ ಕಾನೂನು ತಂದರೂ ಕೂಡ, ಸ್ವಾರ್ಥ ಸೇವೆಗೆ ವಿರೋಧವಾಗಿ ಕಾನೂನುಗಳನ್ನು ತಂದರೂ ಕೂಡ ಅದು ಫಲಿಸುವುದಿಲ್ಲ. ದೇವರ ವಾಕ್ಯವನ್ನು ತಡೆಗಟ್ಟಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. 2 ತಿಮೋಥಿ 2:9 ಹೇಳ್ತದೆ, 2 ತಿಮೋಥಿ 2:9 ಹೇಳ್ತದೆ, ದೇವರ ವಾಕ್ಯಕ್ಕೆ ಬಂಧನ ಇಲ್ಲ. ದೇವರ ವಾಕ್ಯವನ್ನು ಬಂಧಿಸುವುದಕ್ಕೆ ವಿಶ್ವಾಸಿಗಳನ್ನು ಬಂಧಿಸಬಹುದು, ಸೇವಕರನ್ನು ಬಂಧಿಸಬಹುದು, ಸ್ವಾರ್ಥಿಕರನ್ನು ಬಂಧಿಸಬಹುದು. ವಾಕ್ಯವನ್ನು ಬಂಧಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಎಷ್ಟೋ ಸತ್ಯವೇದಗಳನ್ನು, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಸತ್ಯವೇದಗಳನ್ನು ಸುಟ್ಟು ಹಾಕಿ ನಾಶ ಮಾಡಿದರು. ಏನು ಸಂಭವಿಸಿತು? ಏನು ಸಂಭವಿಸಲಿಲ್ಲ. ಸಭೆ ಬೆಳೀತಾನೇ ಇದೆ, ಎಂದಿಗೂ ಸಭೆ ಬೆಳೀತಾನೆ ಇದೆ. ಕಾರಣ ಯೇಸು ಹೇಳಿದಂಥ ವಾಕ್ಯ, ನನ್ನ ಸಭೆಯನ್ನು ನಾನು ಭೂಲೋಕದಲ್ಲಿ ಬಂಡೆಯ ಮೇಲೆ ಕಟ್ಟುತ್ತೇನೆ, ಪಾತಾಳ ಲೋಕದ ಬಲವು ಅದನ್ನು ಜಯಿಸಲಾರದೆಂಬುದಾಗಿ. ಪಾತಾಳ ಲೋಕದ ಬಲ ಯಾವುದಾಗಿದೆ? ಇದೆ. ಇವತ್ತು ಮತಾಂತರದ ಹೆಸರನ್ನು ಹೇಳಿಕೊಂಡು ಕ್ರೈಸ್ತ ವಿಶ್ವಾಸಿಗಳನ್ನು, ಕ್ರೈಸ್ತ ದೇವ ಸೇವಕರನ್ನು ಹೊಡೆಯುವಂಥದ್ದು, ಹಿಂಸಿಸುವಂಥದ್ದು ಅನೇಕ ಕಡೆಗಳಲ್ಲಿ ಕಾಣ್ತಾ ಇದ್ದೇವೆ. ಇದು ಈಗಿನ ಕಾಲದಲ್ಲಿ ಮಾತ್ರ ಅಲ್ಲ, ಆಗಿನ ಕಾಲದಲ್ಲಿ ಇತ್ತು, ಆದಿ ಸಭೆಯ ಸಮಯದಲ್ಲಿ ಇತ್ತು. ಈ ಅನೇಕ ಸಭೆಗೆ ಹಿಂಸೆಗಳು ಉಂಟಾಗುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ನೋಡಿ, ಅಪೊಸ್ತಲಗೀತೆ 4:13-20 ವಾಕ್ಯ ಓದಿದ್ರೆ ಅಲ್ಲಿ ಕೂಡ ಪೇತ್ರ, ಯೋಹನ್ನರು ಒಂದು ಅದ್ಭುತ ಕಾರ್ಯ ಆಯಿತು ಅವರ ಮೂಲಕ. ಯಾವುದು? ಹುಟ್ಟು ಕುಂಟನು ಗುಣವಾದ. ಇದನ್ನು ಅನೇಕರು ಯೇಸು ನಂಬುವುದಕ್ಕೆ ಸಾಧ್ಯವಾಯಿತು. ಆದರೆ ಹಿರಿ ಸಭೆಯವರೆಲ್ಲರೂ ಏನು ಮಾಡ್ತಾ ಇದ್ದಾರೆ? ಯೋಧ್ಯರು, ಈ ಶಾಸ್ತ್ರಿ ಪರಿಸರು ಅವರನ್ನು ಕರೆದು ಬೆದರಿಸುವಂಥದ್ದು ಸಿಕ್ಕಿದ್ರೆ ಓದಿ ವಾಕ್ಯ. ಪೇತ್ರ, ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು. ಇವರು ಯೇಸುವಿನ ಸಂಗಡ ಇದ್ದವರೆಂದು ಗುರುತು ಹಿಡಿದರು. ಮತ್ತು ಕ್ಷೇಮ ಹೊಂದಿದ ಮನುಷ್ಯನು ಅವರ ಕೂಡ ನಿಂತಿರುವುದನ್ನು ನೋಡಿ ಪ್ರತಿಯಾಗಿ ಏನೂ ಮಾತಾಡಲಾರದೆ ಇದ್ದರು. ಆಮೇಲೆ ಸಭೆಯಿಂದ ಸ್ವಲ್ಪ ಹೊರಗೆ ಹೋಗಿರೆಂದು ಅವರಿಗೆ ಅಪ್ಪಣೆ ಕೊಟ್ಟು, ಈ ಮನುಷ್ಯರಿಗೆ ನಾವೇನು ಮಾಡೋಣ? ಪ್ರಸಿದ್ಧವಾದ ಒಂದು ಸೂಚಕ ಕಾರ್ಯವು ಇವರ ಮೂಲಕವಾಗಿ ನಡೆಯಿತೆಂಬುದು
ಯೆರೂಸಲೇಮಿನಲ್ಲಿ ವಾಸ ಮಾಡುವವರೆಲ್ಲರಿಗೂ ಗೊತ್ತಾಗಿದೆಯಷ್ಟೇ. ಅದು ಆಗಲಿಲ್ಲವೆನ್ನುವುದಕ್ಕಾಗದು. ಆದರೆ ಇದು ಜನರಲ್ಲಿ ಇನ್ನೂ ಹಬ್ಬದಂತೆ ಮುಂದೆ ಆ ಹೆಸರನ್ನು ಎತ್ತಿ ಯಾರ ಸಂಗಡಲೂ ಮಾತಾಡಬಾರದೆಂದು ಅವರನ್ನು ಬೆದರಿಸೋಣ ಎಂಬುದಾಗಿ ಒಬ್ಬರ ಕೂಡೊಬ್ಬರು ಆಲೋಚನೆ ಮಾಡಿಕೊಂಡು ಅವರನ್ನು ಕರೆಯಿಸಿ, ಆ ಯೇಸುವಿನ ಹೆಸರನ್ನು ಎತ್ತಿ ಹೇಗೂ ಮಾತಾಡಬಾರದು, ಹೇಗೆ ಮಾತಾಡಬಾರದು, ಉಪದೇಶ ಮಾಡಲೂಬಾರದು ಎಂದು ಅವರಿಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟರು. ಅದಕ್ಕೆ ಪೇತ್ರ ಯೋಹಾನರು ಅವರಿಗೆ, ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನು? ನೀವೇ ತೀರ್ಪು ಮಾಡಿಕೊಳ್ಳಿರಿ. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು ಎಂದು ಉತ್ತರ ಕೊಟ್ಟರು. ಪ್ರೈಸ್ ಗಾಡ್. ಇಲ್ಲಿ ಪೇತ್ರ ಯೋಹನ್ನರು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ಅವರು ಹೆದರುವುದಿಲ್ಲ. ಅವರು ನಿಜವಾದ ದೇವರ ಮಕ್ಕಳು ಯಾವ ಹಿಂಸೆಗೆ ಹೆದರುವುದಿಲ್ಲ ಪ್ರಿಯರೇ. ಅಂದರೆ ಸಾಯುವುದಕ್ಕೂ ಸಿದ್ಧವಾಗುತ್ತಾರೆ. ಎಷ್ಟೋ ದೇವಸೇವಕರನ್ನು ಸುವಾರ್ತೆ ಸಾರುವಂಥ ದೇವಸೇವಕರ ಮೇಲೆ ಮತಾಂತರದ ಆರೋಪ ಹೊರಿಸಿ ಮತಾಂತರ ಮಾಡ್ತಾರಂತ ಏನು ಮಾಡಿದ್ದಾರೆ, ಕೊಂದು ಹಾಕಿದ್ದಾರೆ, ಉಪದ್ರವಿಸಿದ್ದಾರೆ, ಹಿಂಸೆ ಕೊಟ್ಟಿದ್ದಾರೆ, ಸುಳ್ಳು ಆರೋಪ ಹೊರಿಸಿ ಸೆರೆಮನೆಗೆ ಕೂಡ ಹಾಕಿದ್ದಾರೆ. ಅನೇಕ ಉದಾಹರಣೆಗಳನ್ನು ಹೇಳುವುದಕ್ಕೆ ಸಾಧ್ಯ. ಅನೇಕ ಕಡೆಗಳಲ್ಲಿ ಏನು ಮಾಡ್ತಾರೆ, ಅವರೇ ಹೋಗಿ ಹೊಡಿತಾರೆ ಸೇವಕರನ್ನು, ದೇವಜನರನ್ನು. ಕೊನೆಗೆ ಅವರ ಮೇಲೇ ತಪ್ಪು ಸುಳ್ಳು ಆರೋಪ ಹೊರಿಸಿ ಕೇಸ್ಗಳನ್ನು ಹಾಕಿ ಸೆರೆಮನೆಗೆ ತಳ್ಳುವಂಥದ್ದನ್ನು ಕೂಡ ಕಾಣ್ತೇವೆ. ಇದೆಲ್ಲ ಕಾಮನ್. ಈ ರೀತಿಯಲ್ಲಿ ಸೆರೆಮನೆಗೆ ಹೋಗುವುದಾದರೆ ಯಾರಾದರೂ ಸಂತೋಷದಿಂದ ಹೋಗಿ ಪ್ರಿಯರೇ. ಕಾರಣ ಯೇಸು ಕ್ರಿಸ್ತನ ಹೆಸರಿಗೋಸ್ಕರ, ಆತನ ಸುವಾರ್ತೆಗೋಸ್ಕರವಾಗಿ ಒಂದು ವೇಳೆ ಈ ರೀತಿಯಲ್ಲಿ ಸಹಿಸುವುದಕ್ಕೆ ನಮಗೆ ಸಿಗುವುದಾದರೆ ಅಲ್ಲಲ್ಲಿಯ ನಾವು ಧನ್ಯರು ಎಂಬುದಾಗಿ ವಾಕ್ಯ ಕೂಡ ಹೇಳ್ತಾರೆ. ನಾವು ಧನ್ಯರು, ಪರಲೋಕದಲ್ಲಿ ಪ್ರತಿಫಲ ಉಂಟು ಪ್ರಿಯರೇ. ಒಂದು ವೇಳೆ ಕಳ್ಳತನ ಮಾಡಿಯೋ, ಕೊಲೆ ಮಾಡಿಯೋ, ಅಥವಾ ದರೋಡೆ ಮಾಡಿಯೋ, ಇನ್ಯಾವುದೋ ಕ್ರೈಮ್ ಮಾಡಿಯೋ, ನಾವು ಅಪರಾಧ ಮಾಡಿಯೋ ನಾವು ಸೆರೆಮನೆಗೆ ಹೋಗುವುದಕ್ಕಿಂತ ಸುವಾರ್ಥ ಸೇವೆ ನಿಮಿತ್ತವಾಗಿ, ಕ್ರಿಸ್ತನಿಗೆ ಸಾಕ್ಷಿಯಾದ ನಿಮಿತ್ತವಾಗಿ ಸೆರೆಮನೆಗೆ ಹೋಗುವುದಾದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದಿಲ್ಲ ಪ್ರಿಯರೇ. ಯಾಕಂದರೆ ಪಾತ್ಮೋಸ್ ದ್ವೀಪದ ಈಗ ನಾನು ಪ್ರಕಟಣೆ ಪುಸ್ತಕ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಈ ಪ್ರಕಟಣೆ ಪುಸ್ತಕಕ್ಕೆ ಸಂಬಂಧವಾದ, ಅಂದರೆ ಭವಿಷ್ಯತ್ ಕಾಲಕ್ಕೆ ಸಂಬಂಧವಾದ ಕೊನೆಯ ದಿವಸಗಳ ದರ್ಶನ, ಪ್ರಕಟಣೆಯ ದರ್ಶನವನ್ನು ಅಪೊಸ್ತಲ ಅವನಿಗೆ ಎಲ್ಲಿ ದೇವರು ಕೊಟ್ಟ ಗೊತ್ತುಂಟಾ? ಪಾತ್ಮೋಸ್ ದ್ವೀಪದಲ್ಲಿರುವಾಗಲೇ. ಅವನು ಒಂದು ಮಾತು ಹೇಳ್ತಾನೆ ಗೊತ್ತುಂಟಾ? ಪ್ರಕಟಣೆ 1ನೇ ಅಧ್ಯಾಯ, ಕಳೆದ ದಿವಸ ಅದನ್ನು ಓದಿದ್ದೇವೆ ನಾವು. 9ನೇ ವಾಕ್ಯ 10ನೇ ವಾಕ್ಯ ಓದಿ. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನು ಆಗಿರುವ. ನೋಡಿ, ಪುನಃ ಓದಿ ವಾಕ್ಯ, ಓದಿ. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿ ರಾಜ್ಯದಲ್ಲಿ ತಾಳ್ಮೆಯಲ್ಲಿ ನಿಮ್ಮೊಂದಿಗೆ ಪಾಲುಗಾರನೂ ಆಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕಾಗಿ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವಾಗಿ ಪಾತ್ಮೋಸ್ ದ್ವೀಪದಲ್ಲಿದ್ದೇನೆ. ಸುಮ್ಮನೆ ಪಾತ್ಮೋಸ್ ದ್ವೀಪದಲ್ಲಿಲ್ಲ, ಕೊಲೆ ಮಾಡಿ ಅಲ್ಲಿ ಪಾತ್ಮೋಸ್ ದ್ವೀಪದ ಯಾರನ್ನು ಹಾಕ್ತಾ ಇದ್ರು? ತಡಿಪಾರಾಗ್ತಾರಲ್ಲ ಅಪರಾಧಿಗಳು, ಕೊಲೆಗಾರರು, ಅಂಥವರನ್ನೆಲ್ಲ ಹಾಕ್ತಾ ಇದ್ರು. ನಾನು ಕಳೆದ ದಿವಸ ಪಾತ್ಮೋಸ್ ದ್ವೀಪಕ್ಕೆ ಸಂಬಂಧವಾಗಿ ಎಲ್ಲ ವಿವರಣೆ ಕೊಟ್ಟಿದ್ದೇನೆ. ಅಲ್ಲಲ್ಲಿ ತಲೆಬುರುಡೆಗಳು, ಅಲ್ಲಲ್ಲಿ ಸತ್ತಂಥ ಶವಗಳು, ಹದ್ದುಗಳು ಶವಗಳನ್ನು ತಿಂತಾ ಇರ್ತವೆ, ಮಾಂಸವನ್ನು. ಆ ರೀತಿ ಕಾಣ್ತಾ ಇತ್ತು. ಅಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಇರೋದಕ್ಕೆ ಮನೆ ಇಲ್ಲ, ಊಟ ಮಾಡೋದಕ್ಕೆ ಏನಿಲ್ಲ ಅಂತ ಒಂದು ಪ್ರದೇಶ, ಒಂದು ಚಿಕ್ಕ ದ್ವೀಪವಾಗಿತ್ತು. ಸಮುದ್ರದ ಮಧ್ಯದಂತ ಚಿಕ್ಕ ದ್ವೀಪವಾಗಿತ್ತು ಪಾತ್ಮೋಸ್. ತಡಿಪಾರ ಕೈದಿಗಳನ್ನು ಅಲ್ಲಿ ಹಾಕ್ತಾ ಇದ್ರು. ಅಂಥ ಸ್ಥಳದಲ್ಲಿ ಅಪೊಸ್ತಲ ಯೋಹನನ್ನು ಹಾಕಿತ್ತು. ಅದಕ್ಕಿಂತ ಮುಂಚೆ ಅವನನ್ನು ಒಂದು ಉರಿಯುವಂಥ ಎಣ್ಣೆಯಲ್ಲಿ ಹಾಕಿದ್ರಂತೆ. ಅಲ್ಲಿಂದ ಅವನು ಕೋಲ್ಡ್ ನೀರಲ್ಲಿ AC ಇದರಿಂದ ರೂಮಿಂದ ಹೊರಗೆ ಬಂದ ರೀತಿಯಲ್ಲಿ ಹೊರಗಡೆ ಬಂದ. ಕೊನೆಗೆ ಅವನನ್ನು ಹೆದರಿ ಆ ರಾಜ ಏನು ಮಾಡಿದ, ಅವನು ಪಾತ್ಮೋಸ್ಬಿಗೆ ಅಲ್ಲಿ ಕಳಿಸೋದು ನೋಡ್ತೇವೆ. ಅಲ್ಲಿ ಕೂಡ 2 ವರ್ಷ ಇದ್ದ. 2 ವರ್ಷದಲ್ಲಿ ಅವನು ಸಾಯದೇ ಇರುವುದನ್ನು ನೋಡ್ತೇವೆ. ಕೊನೆಗೆ ಅವನಿಗೆ ಬಿಡುಗಡೆ ಆಯ್ತು ಎಂಬುದಾಗಿ ನಾವಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಇಲ್ಲಿ ಇವತ್ತು ನಾವು ನೋಡ್ತೇವೆ, ಜನಾಂಗಗಳ ಕೋಪವನ್ನು ಇವತ್ತು ಲೋಕದಲ್ಲಿ ನಾವು ಕಾಣ್ತೇವೆ. ಮತಾಂತರ ಎಂಬುದಾಗಿ ತಪ್ಪು ಹೊರಿಸಿಕೊಂಡು ಏನು ಮಾಡ್ತಾರೆ, ಮತಾಂತರ ಅಂದರೆ ಅನೇಕರು ಪಾಪವನ್ನು ಬಿಡ್ತಾರೆ. ಯೇಸುವನ್ನು ನಂಬಿದ ಮೇಲೆ ಪಾಪದ ಮಾರ್ಗವನ್ನೇ ಬಿಡ್ತಾರೆ ಅನೇಕರು. ಎಷ್ಟೋ ಗುಂಡಗಳು, ಎಷ್ಟೋ ಕೊಲೆಗಾರರು, ಎಷ್ಟೋ ಕೈದಿಗಳು, ಎಷ್ಟೋ ಪಾಪದಲ್ಲಿ ಜೀವಿಸುವವರೆಲ್ಲರೂ, ಎಷ್ಟೋ ಜನರು ಸ್ವಾರ್ಥ ಕೇಳಿದ ಮೇಲೆ, ಯೇಸು ಸ್ವಾಮಿಯ ಬಗ್ಗೆ ಕೇಳಿದ ಮೇಲೆ ಯೇಸುವನ್ನು ಅಂಗೀಕಾರ ಮಾಡಿ ಆ ಮಾರ್ಗ ಬಿಟ್ಟು ಪರಿಶುದ್ಧವಾದ ಮಾರ್ಗದಲ್ಲಿ ಜೀವಿಸ್ತಾರೆ. ಆದರೆ
ಇದು ಬೇರೆ ಯಾವುದರಿಂದ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದು ಸ್ವಾರ್ಥಗೆ ಮಾತ್ರ ಶಕ್ತಿ ಇದೆ. ಜನರನ್ನು ಬದಲಾವಣೆ ಮಾಡುವ ಶಕ್ತಿ ಸ್ವಾರ್ಥಗೆ ಮಾತ್ರ ಇದೆ, ಯೇಸು ಸ್ವಾಮಿಗೆ ಮಾತ್ರ ಇದೆ ಪ್ರಿಯರೇ. ಅದಕ್ಕೆ ಅರ್ಥ ಮಾಡಿಕೊಳ್ಳಲ್ಲ. ಅದಕ್ಕೆ ಏನೆಂಬುದಾಗಿ ಹಣೆಪಟ್ಟಿ ಕೊಡ್ತಾರೆ, ಮತಾಂತರ ಎಂಬ ಹಣೆಪಟ್ಟಿ ಕೊಡುವುದನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ. ಒಂದು ಜಾತಿ ಇನ್ನೊಂದು ಜಾತಿಗೆ ಹೋಗಿ ಏನು ಪ್ರಯೋಜನ ಇಲ್ಲ ಪ್ರಿಯರೇ. ಆದರೆ ಯಾವ ಜಾತಿ ಇರುತ್ತೆ ಆ ಜಾತಿಯಲ್ಲಿ ಇದ್ದುಕೊಂಡು ನಾವು ಏನು ಮಾಡಬೇಕು, ಯಾಕಂದರೆ ಕ್ರಿಸ್ತನು ಕ್ರೈಸ್ತರ ದೇವರಲ್ಲ, ಸತ್ಯ ಕ್ರೈಸ್ತ ದೇವರ ಎಂಬುದು ಎಲ್ಲಿ ಬರೆಯಲ್ಪಟ್ಟಿಲ್ಲ. ಆ ದೇವರು ಹಾಕಲ್ತದೆ ಯೋಹನ್ನ ಸುವಾರ್ತೆ 3:16, ದೇವರು ಈ ಲೋಕವನ್ನು ಇಷ್ಟು ಪ್ರೀತಿ ಮಾಡಿ ತನ್ನ ಒಬ್ಬನೇ ಒಬ್ಬ ಮಗನನ್ನು ಲೋಕ ಕಳಿಸಿಕೊಟ್ಟನು, ಆತನನ್ನು ನಂಬುವ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದುವುದಕ್ಕಾಗಿ ದೇವರು ಲೋಕವನ್ನು ಪ್ರೀತಿ ಮಾಡಿ, ಇಡೀ ಲೋಕ ಪ್ರೀತಿ ಮಾಡಿ ತನ್ನ ಏಕೈಕ ಪುತ್ರನನ್ನು ಈ ಲೋಕ ಕಳಿಸಿಕೊಟ್ಟು ಯಾರೆಲ್ಲ ಆತ ನಂಬ್ತಾರೋ ಅವ್ರು ನಾಶವಾಗುವುದಿಲ್ಲ, ಅವರಿಗೆ ನಿತ್ಯ ಜೀವ ಸಿಗ್ತದೆ ಎಂಬುದಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಜನಾಂಗಗಳ ಕೋಪಗೊಂಡವು. ಅಂದಿನಿಂದ ಇವತ್ತಿನವರೆಗೂ ಜನಾಂಗಗಳು ಕೋಪಗೊಂಡಿವೆ. ಸಭೆಗೆ ಎದುರಾಗಿ, ಯೇಸುಕ್ರಿಸ್ತನ ಸೇವೆಗೆ ಎದುರಾಗಿ, ಸ್ವಾರ್ಥ ಸಭೆಗೆ ಎದುರಾಗಿ ಕೋಪಗೊಂಡಿವೆ. ಆದರೆ 6ನೇದಾಗಲ್ಲಿ ಏನು ನಾವು ನೋಡ್ತಾ ಇದ್ದೇವೆ ಅಂದರೆ 6th ಪಾಯಿಂಟ್ ಆ ವಿಷಯ ನಾವಲ್ಲಿ ನೋಡುವಂಥದ್ದು. 6ನೇ ವಿಷಯ ಹೇಳಿ ಅವರು ಆರಾಧಿಸುವಂಥ ವಿಷಯ, ದೇವರ ಕೋಪ ಪ್ರಕಟವಾಯಿತು. ಹೌದಾ? ಜನಾಂಗಗಳು ಕೋಪಗೊಂಡವು. 6ನೇದಾಗಲ್ಲಿ ಹೇಳ್ತದೆ ದೇವರ ಕೋಪ ಕೂಡ ಪ್ರಕಟವಾಯಿತು. ಯಾವಾಗ ದೇವರ ಕೋಪ ಪ್ರಕಟವಾಯಿತು? 7 ವರ್ಷಗಳ ಸಂಕಟ ಕಾಲದಲ್ಲಿ ದೇವರ ಕೋಪ ಪ್ರಕಟವಾಗುವಂಥ ಒಂದು ಸಮಯ ಅದು. ಆ ಸಮಯದಲ್ಲಿ ದೇವರ ಕೋಪ ಪ್ರಕಟ ಆಗ್ತದೆ ಭೂಮಿಯಲ್ಲಿ. ಇಷ್ಟು ವರ್ಷಗಳ ಅವಿಧೇಯತ್ವಕ್ಕೋಸ್ಕರ, ಸತ್ಯ ದೇವರನ್ನು ಸೇವಿಸದಿರುವ ನಿಮಿತ್ತ, ನಿಜವಾದ ಸೃಷ್ಟಿಕರ್ತನನ್ನು ಒಪ್ಪಿಕೊಳ್ಳದೆ ಇರುವ ನಿಮಿತ್ತ, ಅಂಗೀಕಾರ ಮಾಡದೆ ಇರುವ ನಿಮಿತ್ತವಾಗಿ, ಪಾಪದ ನಿಮಿತ್ತವಾಗಿ ದೇವರ ಕೋಪ ಆ 7 ವರ್ಷಗಳಲ್ಲಿ ಭೂಮಿಯಲ್ಲಿ ಪ್ರಕಟವಾಗುವಂಥ ಒಂದು ಸಮಯವಾಗಿದೆ ಪ್ರಿಯರೇ. ನಾವು ನೋಡ್ತೇವೆ, ನಾವು ನೋಡಿದಾದ್ರೆ ಇಷ್ಟೆಲ್ಲ ಉಪದ್ರವಗಳ ಮಧ್ಯದಲ್ಲಿ ನಾವು 7 ವರ್ಷಗಳಲ್ಲಿ 21 ಉಪದ್ರವಗಳನ್ನು ದೇವರು ಕಳಿಸ್ತಾನೆ ಭೂಮಿಯಲ್ಲಿ. ಕಳಿಸಿ ಭೂಮಿಯನ್ನೆಲ್ಲ ನಾಶ ಮಾಡ್ತಾನೆ. ಭೂಮಿಯ ಜನರು ಕೂಡ ಏನಾಗ್ತಾ ಇರ್ತಾರೆ, ನಾಶವಾಗ್ತಾ ಇರ್ತಾರೆ ಈ ಒಂದು ಉಪದ್ರವಗಳಲ್ಲಿ ನಾವು ನೋಡ್ತಾ. ಆದ್ರೂ ಇಷ್ಟೆಲ್ಲ ಉಪದ್ರವಗಳ ಮಧ್ಯದಲ್ಲಿ ಕೂಡ ಕೆಲವೊಬ್ಬರು ಮಾನಸಾಂತರ ಪಟ್ಟರೆ ತಾವು ಮಾಡುವಂಥ ಎಲ್ಲ ಕೃತ್ಯಗಳು ಮಾಡ್ತಾರಂತೆ. ನಾವು ಅನೇಕ ಸಹ ಓದುವ ಪ್ರಕಟಣೆ 9:20-21, ರೆವಲ್ಯೂಷನ್ 9:20-21. ಉಪದ್ರವಗಳಿಂದ ಸಾಯದೆ ಉಳಿದ ಜನರು ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಲಿಲ್ಲ. ಅವರು ದೆವ್ವಗಳ ಪೂಜೆಯನ್ನು ಬಂಗಾರ, ಬೆಳ್ಳಿ, ತಾಮ್ರ, ಕಲ್ಲು, ಮರ ಇವೇ ಮುಂತಾದವುಗಳಿಂದ ಮಾಡಲ್ಪಟ್ಟು ನೋಡಲಾರದೆ ಕೇಳಲಾರದೆ ನಡೆಯಲಾರದೆ ಇರುವ ವಿಗ್ರಹಗಳ ಪೂಜೆಯನ್ನು ಬಿಡಲಿಲ್ಲ. ಇದಲ್ಲದೆ ತಾವು ನಡೆಸುತ್ತಿದ್ದ ಕೊಲೆ, ಮಾಟ, ಜಾರತ್ವ, ಕಳ್ಳತನ ಇವುಗಳೊಳಗೆ ಒಂದನ್ನು ಬಿಟ್ಟು ಮಾನಸಾಂತರ ಮಾಡಿಕೊಳ್ಳಲಿಲ್ಲ. ಎಷ್ಟು ದುಃಖದ ಸಂಗತಿ ಪ್ರಿಯರೇ. ಅಷ್ಟು ಕಠಿಣರಾಗಿರ್ತಾರಂತೆ ಮನುಷ್ಯರು. ಇಷ್ಟೆಲ್ಲ ಉಪದ್ರವಗಳನ್ನು ನೋಡಿ ಕೂಡ ವಾಕ್ಯ ಸತ್ಯ, ದೇವರ ಬೈಬಲಲ್ಲಿ ಹೇಳಿದ್ದು ಸತ್ಯ ಎಂಬುದಾಗಿ ಹೇಳಿ ಅದೇ ನಡೀತಾ ಇದೆ ಎಂಬುದಾಗಿ ನೆನೆಸಿ ಮಾನಸಾಂತರ ಪಡಲಿಲ್ಲ, ಸತ್ಯ ದೇವರ ಕಡೆಗೆ ತಿರುಗಿದುಕೊಳ್ಳುವುದಕ್ಕೆ ಇಷ್ಟ ಇರುವುದಿಲ್ಲ ಎಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ. ಅದಕ್ಕಾಗಿ ದೇವರ ಭಯಂಕರ ಕ್ರೋಧ, ಕೋಪವು ಆ 7 ವರ್ಷಗಳಲ್ಲಿ ಭೂಮಿಯಲ್ಲಿ 21 ಉಪದ್ರವಗಳ ಮೂಲಕವಾಗಿ ಸುರಿಯುತ್ತದೆ ಪ್ರಿಯರೇ. ಅದರಿಂದಾಗಿ ಎಷ್ಟೋ ಜನ ನಾವು ಈ ಉಪದ್ರವಗಳ ಬಗ್ಗೆ ಕಳೆದ ದಿವಸ ಓದಿದ್ದೇವೆ. ಅಂದರೆ ದೇವರ ಕೋಪ ಇನ್ನೊಂದು ರೀತಿಯಲ್ಲಿ ಪ್ರಕಟ ಆಗ್ತದೆ. ದೇವ ಜನರನ್ನು, ಸ್ವಾರ್ಥ ಸಾರುವಂಥ ಜನರನ್ನು ಯಾರೆಲ್ಲ ಉಪದ್ರವಿಸಿದ್ದಾರಲ್ಲ ಇಲ್ಲಿವರೆಗೆ, ಅವರನ್ನು ದೇವರು ಉಪದ್ರವ ಮಾಡ್ತಾನೆ. ನಾವು 2 ಥೆಸಲೋನಿಕ 1ನೇ ಅಧ್ಯಾಯ 5-12 ವಾಕ್ಯ ಓದಿಕೊಡೋಣ. 2 ಥೆಸಲೋನಿಕ ಚಾಪ್ಟರ್ 1:5-12. ದೇವರು ನ್ಯಾಯವಾದ ತೀರ್ಪು ಮಾಡುತ್ತಾನೆಂಬುದಕ್ಕೆ ನಿಮ್ಮ ತಾಳ್ಮೆಯು ಸ್ಪಷ್ಟವಾದ ನಿದರ್ಶನವಾಗಿದೆ. ಯಾವ ದೇವರ ರಾಜ್ಯಕ್ಕಾಗಿ ನೀವು ಕಷ್ಟವನ್ನು ಅನುಭವಿಸುತ್ತೀರೋ ಅದಕ್ಕೆ ನೀವು ಯೋಗ್ಯರಾಗಬೇಕೆಂಬುದೇ ದೇವರ ಅಭಿಪ್ರಾಯ. ನಿಮ್ಮನ್ನು ಸಂಕಟಪಡಿಸುವವರಿಗೆ ಪ್ರತಿಯಾಗಿ ಸಂಕಟವನ್ನು ಸಂಕಟ ಪಡುವರಾದ ನಿಮಗೆ ನಮ್ಮೊಡನೆ ಉಪಶಮನವನ್ನು ಕೊಡುವುದು. ಸಂಕಟ ಪಡಿಸುವವರಿಗೆ ಸಂಕಟ ಕೊಡ್ತಾನೆ ದೇವರು.
ಸಂಕಟ ಪಡುವಂತ ದೇವರ ಮಕ್ಕಳಿಗೆ ಉಪಶಮನ ಕೊಡ್ತಾನೆ. ಯಾವಾಗ ಕೊಡ್ತಾನೆ ನೋಡುವ, ಮುಂದೆ ಓದಿ. ದೇವರ ಎಣಿಕೆಯಲ್ಲಿ ನ್ಯಾಯವಾಗಿದೆ ಅಷ್ಟೇ. ಯಾವಾಗ ಕೊಡುವನೆಂದರೆ ಯೇಸು ಕರ್ತನು ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವದೂತರಿಂದ ಕೂಡಿದವನಾಗಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಅದನ್ನು ಕೊಡುವನು. ಅಂದ್ರೆ ಇದು ಬಹಿರಂಗ ಬರಣದ ಕುರಿತಾಗಿರುವ ವಿಷಯವಾಗಿದೆ. ಆಗ ನಮ್ಮ ಕರ್ತನಾದ ಯೇಸುವು ದೇವರನ್ನರಿಯದವರಿಗೂ, ಯಾರಿಗೆ? ದೇವರನ್ನು ಅರಿಯದವರಿಗೂ, ತನ್ನ ಸುವಾರ್ತೆಗೆ ಒಳಪಡದವರಿಗೂ ಪ್ರತಿಕಾರವನ್ನು ಸಲ್ಲಿಸುವನು. ಆ ದಿನದಲ್ಲಿ ಆತನು ತನ್ನ ಪವಿತ್ರರ ಮೂಲಕ ಪ್ರಭಾವ ಹೊಂದುವನಾಗಿಯೂ ನಾವು ನಿಮಗೆ ಹೇಳಿದ ಸಾಕ್ಷಿಯನ್ನು ನಂಬಿದವರೆಲ್ಲರ ಮೂಲಕ ತನ್ನ ವಿಷಯದಲ್ಲಿ ಆಶ್ಚರ್ಯ ಹುಟ್ಟಿಸುವನಾಗಿಯೂ ಬರುವಾಗ ಅಂಥವರು ಕರ್ತನ ಸಮ್ಮುಖಕ್ಕೂ ಆತನ ಪರಾಕ್ರಮದ ವೈಭವಕ್ಕೂ ದೂರವಾಗಿ ನಿತ್ಯ ನಾಶನವೆಂಬ ದಂಡನೆಯನ್ನು ಅನುಭವಿಸುವರು. ಆ ದಿನವನ್ನು ನಾವು ಎದುರು ನೋಡುತ್ತಾ ನಿಮಗೋಸ್ಕರ ಯಾವಾಗಲೂ ಪ್ರಾರ್ಥನೆ ಮಾಡಿ ನಮ್ಮ ದೇವರು ನಿಮ್ಮನ್ನು ಕರೆದದಕ್ಕೆ ತಾನೇ ನಿಮ್ಮನ್ನು ಯೋಗ್ಯರೆಂದು ಎನಿಸಬೇಕೆಂತಲೂ ಸತ್ಕ್ರಿಯೆಗಳಲ್ಲಿ ಸಂತೋಷಿಸುವ ನಿಮ್ಮ ಸಕಲ ಆಲೋಚನೆಯನ್ನು ನಂಬಿಕೆಯ ಫಲವಾದ ನಿಮ್ಮ ಕೆಲಸವನ್ನು ಶಕ್ತಿಪೂರ್ವಕವಾಗಿ ಸಿದ್ಧಿಗೆ ತರಬೇಕೆಂತಲೂ ಬೇಡಿಕೊಳ್ಳುತ್ತೇವೆ. ಹಾಗಾದ್ರೆ ಇಲ್ಲಿ ಉಪದ್ರವಿಸುವಂತ ಜನರಿಗೆ ದೇವಜನನು ಆತ ಉಪದ್ರವ ಕೊಡ್ಲಿಕ್ಕೆ ಬರ್ತಾನೆ, ಅದನ್ನ ನ್ಯಾಯ ತೀರಿಸಲಿಕ್ಕೆ ಆತನು ಬರ್ತಾನೆ ಎಂಬುದಾಗಿ ನಾವು ಕಾಣ್ಲಿಕ್ಕೆ, ಪ್ರತಿಕಾರ ಸಲ್ಲಿಸಲಿಕ್ಕೆ ಆತನು ಬರ್ತಾನೆ. ಅದಕ್ಕಾಗಿ ನೀವು ಪ್ರತಿಕಾರ ಮುಯಿ ತೀರಿಸುವುದು ಬೇಡ ಅಂತ ಅಲ್ಲಿ ದೇವರ ವಾಕ್ಯದಲ್ಲಿ ಓದ್ತೇವೆ. ದೇವರ ಜನರು ಯಾರು ಕೂಡ ಮುಯಿ ತೀರಿಸುವುದಿಲ್ಲ ಪ್ರಿಯರೇ. ಹಾಗಾದ್ರೆ ಇಲ್ಲಿ ದೇವರ ಕೋಪ ಪ್ರಕಟ ಆಗ್ತದೆ. ಅದರ ಬಗ್ಗೆ ನಾವು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಅನೇಕ ವಾಕ್ಯಗಳನ್ನು ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಯೆಶಾಯ 13ನೇ ಅಧ್ಯಾಯ 4ರಿಂದ 13ನೇ ವಾಕ್ಯವಾಗಿರ್ಬೋದು, 16ನೇ ವಾಕ್ಯ 4ರಿಂದ 16ನೇ ವಾಕ್ಯ ಆಗಿರ್ಬೋದು, ಅಥವಾ ಯೆಶಾಯ 24ನೇ ಅಧ್ಯಾಯ 1ರಿಂದ 23ನೇ ವಾಕ್ಯ ಆಗಿರ್ಬೋದು, ಯೆರೆಮೀಯ 34ರಿಂದ 7 ಅದೊಂದು ವಾಕ್ಯ ಓದುವ. ಯೆರೆಮೀಯ 34ರಿಂದ 7 ದೇವರ ಕೃಪವು ಪ್ರಕಟವಾಗುವಂತ ಒಂದು ಸಮಯವಾಗಿದೆ. 7 ವರ್ಷಗಳ ಸಂಕಟ ಕಾಲ. ಯೆಹೋವನು ಇಸ್ರಾಯೇಲಿನ ಮತ್ತು ಯೆಹೂದದ ವಿಷಯವಾಗಿ ಈ ಮಾತುಗಳನ್ನು ಹೇಳಿದನು. ಯೆಹೋವನು ಇಂತೆನ್ನುತ್ತಾನೆ, ಭೀತಿಯಿಂದಾಗುವ ಶಬ್ದವು ಕೇಳಿಸಿದೆ, ಭಯವೇ ಹೊರತು ಸಮಾಧಾನವಿಲ್ಲ. ಆವಾಗ ಭಯ ಹೊರತು ಸಮಾಧಾನ ಇಲ್ಲ ಸಮಯದಲ್ಲಿ. ವಿಚಾರಿಸಿ ನೋಡಿರಿ, ಗಂಡಸು ಪ್ರಸವ ವೇದನೆ ಪಡುವುದುಂಟೆ, ಪ್ರತಿಯೊಬ್ಬನು ಹೆರುವುಳಂತೆ ಸೊಂಟವನ್ನು ಹಿಸಕಿಕೊಳ್ಳುವುದು, ಎಲ್ಲಾ ಮುಖಗಳು ಬಿಳಿಚಿಕೊಂಡಿರುವುದು. ಇವು ಏಕೆ ನನ್ನ ಕಣ್ಣಿಗೆ ಬೀಳುತ್ತವೆ? ಅಯ್ಯೋ, ಆ ದಿನವು ಘೋರವಾದದ್ದು, ಅದಕ್ಕೆ ಎಣೆ ಇಲ್ಲ. ಅದು ಯಾಕೋಬ್ಯರಿಗೆ ಇಕ್ಕಟ್ಟಿನ ದಿನ, ಆದರೂ ಅದರಿಂದ ಪಾರಾಗುವರು. ಹಾಗಾದ್ರೆ ಆ ದಿನ ನಾವು ಎಜೆಕಿಯೇಲ್ 31ರಿಂದ 3ನೇ ವಾಕ್ಯದಲ್ಲಿ ಕೂಡ ಓದಬಹುದು. ನಂತರ ನಾವು ಯೋವೇಲನ ಪುಸ್ತಕ 1:15, 2:1-2, ಯೋವೇಲ 2:1-2, ಯೋವೇಲ 2:11, ಮಾತ್ರವಲ್ಲ ಚೆಫನ್ಯ 1:2ನೇ ವಾಕ್ಯದಿಂದ 20ನೇ ವಾಕ್ಯ, ಚೆಫನ್ಯ 3:8 ಅಥವಾ ಒಬಾದ್ಯ 1:15 ಅನೇಕ ವಾಕ್ಯಗಳು ಹೇಳಬಹುದು ಪ್ರಿಯರೇ. ಆ ಯೆಹೋವನ ಕೋಪದ ದಿವಸದ ಕುರಿತಾಗಿ ಬರೆಯಲ್ಪಟ್ಟಿವೆ. ಅಥವಾ ಮಲಾಕ್ಯ 3:1-3, ಮಲಾಕ್ಯ 4:1-3 ಇವೆಲ್ಲ ದೇವರ ಕೋಪದ ದಿವಸದ ಪ್ರಕಟಣೆಯ ಬಗ್ಗೆ ಹೇಳುವಂಥ ವಾಕ್ಯಗಳಾಗಿವೆ ಪ್ರಿಯರೇ. ಅಂದರೆ ದೇವರ ಕೋಪವು ಆ 7 ವರ್ಷಗಳಲ್ಲಿ ಯಾವ ರೀತಿಯಲ್ಲಿ ಪ್ರಕಟ ಆಗ್ತದೆ ಎಂಬುದಾಗಿ ಸೂಚಿಸುವಂಥ ವಾಕ್ಯಗಳು ಇವಾಗಿದೆ ಪ್ರಿಯರೇ. ಹಾಗಂದ್ರೆ ಇಲ್ಲಿ ಈ 24 ಮಂದಿ ಹಿರಿಯರು ದೇವರನ್ನ ಆರಾಧಿಸುವಾಗ ಹೇಳ್ತದೆ, ನಿನ್ನ ಜನಾಂಗಗಳ ಕೋಪ ಪ್ರಕಟವಾಯಿತು, ದೇವರ ಕೋಪವು ಕೂಡ ಪ್ರಕಟವಾಯಿತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಮುಂದೆ ನೋಡುವ 7ನೇದಾಗಿ ಏನ್ ಹೇಳ್ತಾರೆ ಅವರು? ಪ್ರಕಟಣೆ 11, ಸತ್ತವರು ತೀರ್ಪು ಹೊಂದುವ ಸಮಯ ಬಂದಿದೆ. ನೀನು ನಿನ್ನ ದಾಸರ ಸಾಕು. ಸತ್ತವರು ತೀರ್ಪು ಹೊಂದುವ ಸಮಯ. ಯಾರು ಅದು ಸತ್ತವರು? ಯಾವ ಸತ್ತವರ ಕುರಿತು ಮಾತಾಡ್ತಿದ್ದಾರೆ ಅವರು?
ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯ 9ರಿಂದ 11 ವಾಕ್ಯದಲ್ಲಿ 5ನೇ ಮುದ್ರೆ ಹೊಡೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಯಜ್ಞವೇದಿಯ ಅಡಿಯಲ್ಲಿ ಇದ್ದಂಥ ಆತ್ಮಗಳು, ಅದು ಯಾರದು? ಸಂಕಟ ಕಾಲದಲ್ಲಿ ರಕ್ತ ಸಾಕ್ಷಿಯಾಗಿ ಸತ್ತಂತ ಆತ್ಮಗಳು. ಓದಿ ವಾಕ್ಯವನ್ನು. ಆತನು 5ನೇ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷ್ಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು. ಅವರು ಒಡೆಯನೇ ಪರಿಶುದ್ಧನೂ ಸತ್ಯವಂತನೂ ಆಗಿರುವಾತನೇ ಭೂ ನಿವಾಸಿಗಳು ನಮ್ಮನ್ನು ಕೊಂದದಕ್ಕಾಗಿ ನೀನು ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೆಯೂ ಇರುವಿ ಎಂದು ಮಹಾಶಬ್ದದಿಂದ ಕೂಗಿದರು. ಅವರಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ಬಿಳಿ ನಿಲುವಂಗಿಯು ಕೊಡಲ್ಪಟ್ಟಿತು. ಇದಲ್ಲದೆ ನಿಮ್ಮ ಹಾಗೆ ಕೊಲೆಯಾಗಬೇಕಾಗಿರುವ ನಿಮ್ಮ ಸಹೋದರರ ಮತ್ತು ನಿಮ್ಮ ಜೊತೆ ದಾಸರ ಸಂಖ್ಯೆಯು ಪೂರ್ಣವಾಗುವ ತನಕ ಇನ್ನೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಉತ್ತರವಾಯಿತು. ಅಂದರೆ ಸಂಕಟ ಕಾಲದಲ್ಲಿ ಈ ಒಂದು ಗುಂಪು ಮಾತ್ರ, ಯಜ್ಞವೇದಿಯ ಕೆಳಗೆ ಇರುವಂತ ಈ ಒಂದು ಗುಂಪು ಮಾತ್ರ ಅಲ್ಲ ರಕ್ತ ಸಾಕ್ಷಿಗಳಾಗಿ ಸಾಯುವಂತ, ಇನ್ನೂ ಕೂಡ ಅನೇಕರು ರಕ್ತ ಸಾಕ್ಷಿಗಳಾಗಿ ಸಾಯಲಿಕ್ಕಿದ್ದಾರೆ ಎಂಬುದಾಗಿ ಅರ್ಥ. ಅದು ಇದರ ವಿವರಣೆ ಕೊಟ್ಟಿದ್ದೇನೆ. ಇದು ಯಹೂದ್ಯರಿಂದ ರಕ್ಷಣೆ ಹೊಂದಿದ ಜನಾಂಗಗಳು. ಯಾಕಂದರೆ ಈಗ ಲೋಕದಲ್ಲಿ ಇರುವುದು 3 ಜನಾಂಗಗಳು, 3 ಗುಂಪು ದೇವರು ನೋಡುದು. ಒಂದು ಅನ್ಯ ಜನಾಂಗಗಳು, ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯ ಸಭೆ, 3ನೇದಾಗಿ ಯಹೂದ್ಯ ಜನಾಂಗ. 3 ಗುಂಪುಗಳನ್ನು ದೇವರು ಈ ಭೂಮಿಯಲ್ಲಿ ನೋಡುವಂಥದ್ದು. 1 ಕೊರಿಂಥ 10:32ನೇ ವಾಕ್ಯದಲ್ಲಿ ಓದಬಹುದು ಅದನ್ನು. 1 ಕೊರಿಂಥ 10:32. ಯಹೂದ್ಯರಿಗಾಗಲಿ ಗ್ರೀಕರಿಗಾಗಲಿ ದೇವರ ಸಭೆಗಾಗಲಿ ವಿಘ್ನವಾಗಬೇಡಿರಿ. ಯಹೂದ್ಯರು, ಗ್ರೀಕರು ಅಂದರೆ ಅನ್ಯರು, 3ನೇದಾಗಿ ಕ್ರಿಸ್ತನ ಹೊಸ ಒಡಂಬಡಿಕೆಯ ಸಭೆ ಎಂಬುದಾಗಿ 3 ಗುಂಪುಗಳನ್ನು ಈ ಲೋಕದಲ್ಲಿ ಕಾಣ್ತೇವೆ. ಆದರೆ ಆ ಸಂಕಟ ಕಾಲದಲ್ಲಿ ಸಭೆ ಇರುವುದಿಲ್ಲ. ಯೇಸುವಿನ ಹೊಸ ಒಡಂಬಡಿಕೆಯ ಸಭೆ ಭೂಮಿಯಲ್ಲಿ ಇರುವುದಿಲ್ಲ, ಅದು ಎತ್ತಲ್ಪಟ್ಟಿರ್ತದೆ. 2 ಗುಂಪು ಅವಾಗ ಉಳಿದಿರ್ತಾರೆ, ಜನಾಂಗಗಳು ಮತ್ತು 2ನೇದಾಗಿ ಯಹೂದ್ಯರು ಎಂಬುದಾಗಿ ನಾವು ನೋಡ್ತೇವೆ. ಯಹೂದ್ಯರಿಂದಲೂ ಜನಾಂಗಗಳಿಂದಲೂ ಆ ಸಮಯದಲ್ಲಿ ಕೂಡ ರಕ್ಷಣೆ ಹೊಂದುತ್ತಾರೆ. ಆದರೆ ಈಸಿಯರ್, ತುಂಬ ಸುಲಭವಲ್ಲ. ನಂಬಿಕೆ ದೃಢವಾಗಿ ನಿಲ್ಲುವುದು ಆ ಸಮಯದಲ್ಲಿ ಅಷ್ಟೊಂದು ಸುಲಭ ಅಲ್ಲ. ಸಾಯುವವರೆಗೂ ನಂಬಿಗಸ್ತನಾಗಿ ನಿಲ್ಲಬೇಕು. ಪ್ರಕಟಣೆ 2:10 ಹೇಳಿದ ಹಾಗೆ ಉಪದ್ರವ ಬರ್ತದೆ, ಹಿಂಸೆ ಬರ್ತದೆ, ಚಿತ್ರಹಿಂಸೆ ಬರ್ತದೆ. ಚಿಪ್ಪು ಹಾಕುವಂಥ ಸನ್ನಿವೇಶ, ಚಿಪ್ಪು ವಿಷಯದಲ್ಲಿ ಇನ್ನೂ ಬರಲಿಲ್ಲ. ಮುಂದಿನ ದಿವಸಗಳಲ್ಲಿ ನಾವು 13ನೇ ಅಧ್ಯಾಯಕ್ಕೆ ಬರುವಾಗ ಆ ಚಿಪ್ಪಿನ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಚಿಪ್ಪು ವಿಷಯದ ಬರ್ತದೆ. ಆ ಸಂದರ್ಭದಲ್ಲಿ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುಕ್ಕೆ ಅದು ಕೂಡ ದೇವರ ಕೃಪೆ ಬೇಕು. ಅಷ್ಟೊಂದು ಸುಲಭ ಅಲ್ಲ ಪ್ರಿಯರೇ. ಪ್ರಕಟಣೆ 13:14 ಹೇಳ್ತದೆ, ಈ ಒಂದು ಕ್ರಿಸ್ತ ವಿರೋಧಿಯ ವಿಗ್ರಹಕ್ಕೆ ಯಾರು ನಮಸ್ಕಾರ ಮಾಡೋದಿಲ್ಲಲ್ಲ, ಸುಳ್ಳು ಪ್ರವಾದವನ್ನು ಕೊಲ್ಲಿಸ್ತಾನೆ ಅಂತೆ. ಓದಿಯ ವಾಕ್ಯ ಸಿಕ್ಕಿದ್ರೆ. ಆ ಮೊದಲನೇ ಮೃಗದ ಸನ್ನಿಧಿಯಲ್ಲಿ, ಮೊದಲನೇ ಮೃಗ ಅಂದರೆ ಕ್ರಿಸ್ತ ವಿರೋಧಿ, 2ನೇ ಮೃಗ ಅಂದರೆ ಸುಳ್ಳು ಪ್ರವಾದಿ. ಮಹತ್ಕಾರ್ಯಗಳನ್ನು ಮಾಡುವ ಅಧಿಕಾರವಿರುವುದರಿಂದ ಭೂ ನಿವಾಸಿಗಳನ್ನು ಮರಳುಗೊಳಿಸುತ್ತದೆ. ಅವರಿಗೆ ಕತ್ತಿಯಿಂದ ಗಾಯ ಹೊಂದಿ ಸಾಯದೆ ಬದುಕಿದ ಮೃಗದ ಘನಕ್ಕಾಗಿ ವಿಗ್ರಹವನ್ನು ಮಾಡಿಸಿಕೊಳ್ಳಬೇಕೆಂದು ಬೋಧಿಸುತ್ತದೆ. ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವು ಇದಕ್ಕೆ ದೊರೆಯಿತು. ಆ ಮೃಗದ ವಿಗ್ರಹವು ಮಾತಾಡುವುದು, ತನಗೆ ನಮಸ್ಕರಿಸಿದವರೆಲ್ಲರಿಗೂ ಮರಣದಂಡನೆ ಆಗುವಂತೆ ಮಾಡುವುದು. ನೋಡಿ, ನಮಸ್ಕಾರ ಯಾರು ಮಾಡಲ್ಲ ಅವರಿಗೆ ಮರಣದಂಡನೆ ಅದು ಮಾಡುವಂಥದ್ದು. ಚಿತ್ರಹಿಂಸೆ ಕೊಟ್ಟು ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲುವುದು ಅಷ್ಟೊಂದು ಸುಲಭ ಅಲ್ಲ. ದೇವರ ಕೃಪೆಯಲ್ಲಿ ನಿಲ್ಲಬೇಕು. ಕೊನೆಯವರೆಗೆ ನಂಬಿಕೆಸ್ಥರಾಗಿ ನಿಲ್ಲಬೇಕಾದ್ರೆ ಕೊನೆಗೆ ಅದು ಮರಣದಂಡನೆ ಕೊಡ್ತದೆ. ತಲೆ ಕಡಿದೋ ಬಿಡ್ತದೆ. ಕ್ರಿಸ್ತ ವಿರೋಧಿ ತಲೆ ಕಡಿತಾನೆ ಪ್ರಿಯರೇ. ಆದ ಕಾರಣ ದೇವರ ಕೃಪೆ ಈ ಎಲ್ಲ ರಕ್ತ ಸಾಕ್ಷಿಗಳಿಗೆಲ್ಲ ಅಂದರೆ ಆ ಸಂಕಟ ಕಾಲದಲ್ಲಿ ರಕ್ಷಣೆ ಹೊಂದುವುದರ ಅರ್ಥ ರಕ್ತ ಸಾಕ್ಷಿಗಳಾಗಿ ಸಾಯುವುದು. ದೊಡ್ಡ ಗುಂಪು ಜನರು ರಕ್ತ ಸಾಕ್ಷಿಗಳಾಗಿ ಆ ಸಮಯದಲ್ಲಿ ಸತ್ತು ಹೋಗುತ್ತಾರೆ. ಅವರಿಗೆ ಸತ್ತವರಿಗೆ ತೀರ್ಪು ಅಂತ ಹೇಳಬೇಕಾದ್ರೆ ಪ್ರಕಟಣೆ 20:4-6 ವಾಕ್ಯ ಓದಿದರೆ, 1000 ವರ್ಷಕ್ಕಿಂತ ಮುಂಚೆ ಸಂಕಟ ಕಾಲದ 7ನೇ ವರ್ಷದ ಕೊನೆಯಲ್ಲಿ ಅವರಿಗೊಂದು ಪುನರ್ಸನ ಆಗುತ್ತದೆ. ಪ್ರಥಮ ನಾನು ಅನೇಕ ಪುನರ್ಸನಗಳ ಬಗ್ಗೆ ಕಳೆದ ದಿವಸಗಳಲ್ಲಿ ನಿಮ್ಮೊಟ್ಟಿಗೆ ನಾನು ಮಾತಾಡಿದ್ದೇನೆ. ನಾನು ಎಷ್ಟು ವಿಧವಾದ ಪುನರ್ಸನ ಎಂಬುದಾಗಿ ಕಲಿಸಿಕೊಟ್ಟಿದ್ದೇನೆ ಪ್ರಿಯರೇ. ಇಲ್ಲಿ ಸಂಕಟ ಕಾಲದಲ್ಲಿ ಸತ್ತವರು ಪುನರ್ಸನ ಆಗಿ ಹೇಳ್ತಾರೆ. ಯಾಕೆ ಹೇಳ್ತಾರೆ ಗೊತ್ತುಂಟಾ? 1000 ವರ್ಷ ಕರ್ತನೊಟ್ಟಿಗೆ ಆಳ್ವಿಕೆ ಮಾಡೋದಕ್ಕಾಗಿ.
ಓದಿಕೊಳ್ಳಿ. ತರುವಾಯ ಸಿಂಹಾಸನಗಳನ್ನು ಕಂಡೆನು, ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು, ಅವುಗಳ ಮೇಲೆ ಜನರು ಕೂತಿದ್ದರು, ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷ್ಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ಹೊಯ್ಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ಮಿಕ್ಕ ಸತ್ತವರು ಆ 1000 ವರ್ಷ ತೀರುವ ತನಕ ಜೀವಿತರಾಗಿ ಏಳಲಿಲ್ಲ. ಇದೇ ಪ್ರಥಮ ಪುನರುತ್ಥಾನವು. ಪ್ರಥಮ ಪುನರುತ್ಥಾನದಲ್ಲಿ ಸೇರುವವನು ಧನ್ಯನು ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ ಎರಡನೇ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳ್ತಾರೆ. ಸಂಕಟ ಕಾಲದ ರಕ್ತ ಸಾಕ್ಷಿಗಳಿಗೆ ಸತ್ತವರೆಲ್ಲರೂ ಪುನರ್ಸನ್ನಾಗಿ ಸಂಕಟ ಕಾಲದ ಕೊನೆಯಲ್ಲಿ 1000 ವರ್ಷದ ಆಳ್ವಿಕೆಯ ಆರಂಭದಲ್ಲಿ ಅವರು ಎದ್ದು ಬರ್ತಾರೆ. 1000 ವರ್ಷಕ್ಕಾಗಿ ಅವರು ಹೋಗುವುದಕ್ಕಾಗಿ, ಅಂದರೆ ಸತ್ತವರು ತೀರ್ಪು ಹೊಂದುವ ಸಮಯ ಅಲ್ಲಿ ಬಂದಿದೆ ಎಂಬುದಾಗಿ ಹೇಳಿ. ಅಂದರೆ ಮಿಕ್ಕ ಸತ್ತವರು ಯಾರು? ಆದಿಕಾಂಡದಿಂದ ಪ್ರಕಟಣೆಯವರೆಗೆ ಸತ್ತಂತ ಅವಿಶ್ವಾಸಿಗಳು, ಅಂದರೆ ರಕ್ಷಣೆ ಹೊಂದದೆ ಸತ್ತವರು. ಅವರಿಗೆ ಯಾವಾಗ ಬಿಡಿ ಸಿಂಹಾಸನದ ನ್ಯಾಯ ತೀರ್ಪು, ವೈಟ್ ಥ್ರೋನ್ ಜಡ್ಜ್ಮೆಂಟ್ಸ್, ರೆವಲ್ಯೂಷನ್ ಚಾಪ್ಟರ್ 20 11-15, ಪ್ರಕಟಣೆ 20 11-15, ಅದು ಯಾವಾಗ 1000 ವರ್ಷದ ಆಳ್ವಿಕೆ ನಂತರ, 1000 ವರ್ಷಗಳ ನಂತರ ನಡೀಲಿಕ್ಕಿರುವಂಥ ನ್ಯಾಯ, ಅದರ ಬಗ್ಗೆ ಮಾತಾಡುವುದಲ್ಲ. ಸತ್ತವರು ನ್ಯಾಯ ತೀರ್ಪು ಅಂತ ಸಮಯ ಬಂದಿದೆ ಎಂಬುದಾಗಿ. ಯಾರು ಸತ್ತವರು? ಕ್ರಿಸ್ತನಿಗಾಗಿ, ವಚನಕ್ಕಾಗಿ, ನಂಬಿಕೆಗಾಗಿ ಹಿಂಸಿಸಲ್ಪಟ್ಟು ಆ ಸಂಕಟ ಕಾಲದಲ್ಲಿ ಯಾರು ಸಾಯ್ತಾರಲ್ಲ ಅವರಿಗೆ ತೀರ್ಪು ಹೊಂದುವ ಸಮಯ ಬಂತೆ ಎಂಬುದಾಗಿ ಅವರು ಹೇಳಿ ದೇವರನ್ನು ಆರಾಧಿಸ್ತಾ ಇದ್ದಾರೆ. ಇಲ್ಲಿ 8ನೇದಾಗಿ ಪ್ರಕಟಣೆ 11 18ನೇ ವಾಕ್ಯ ಮುಂದೆ ಓದಿ. ನೀನು ನಿನ್ನ ದಾಸರಾದ ಪ್ರವಾದಿಗಳಿಗೂ ದೇವಜನರಿಗೂ ನಿನ್ನ ನಾಮಕ್ಕೆ ಭಯಪಡುವ ದೊಡ್ಡವರಿಗೂ ಚಿಕ್ಕವರಿಗೂ ಪ್ರತಿಫಲವನ್ನು ಕೊಟ್ಟು ಸಾಕು. ಇಲ್ಲಿ 8ನೇ ವಿಷಯ ಅವರು ಏನ್ ಹೇಳ್ತಾ ಇದ್ದಾರೆ ಗೊತ್ತುಂಟಾ? ದೇವರ ದಾಸರನ್ನು ಅಥವಾ ದೇವ ಜನರನ್ನು ಅಥವಾ ದೇವರ ನಾಮಕ್ಕೆ ಭಯಪಡುವಂತ ದೊಡ್ಡವರು ಚಿಕ್ಕವರು ಎಲ್ಲರನ್ನು, ಪ್ರವಾದಿಗಳನ್ನೆಲ್ಲರನ್ನು, ಎಲ್ಲರಿಗೆ ದೇವರು ಏನು ಕೊಡ್ತಾನಂತೆ? ಪ್ರತಿಫಲ ಕೊಡುತ್ತಾನಂತೆ. ಪ್ರೈಸ್ ಗಾಡ್. ದೇವರಿಗೆ ಭಯಪಡುವಂತ ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಪ್ರವಾದಿಗಳಾಗಿರ್ಬೋದು, ಸೇವಕರಾಗಿರ್ಬೋದು, ಅವರೆಲ್ಲರಿಗೆ ಪ್ರತಿಫಲ ದೇವರು ಕೊಡ್ತಾನೆಂಬುದಾಗಿ 24 ಮಂದಿ ಹಿರಿಯರು ಏನ್ ಮಾಡ್ತಾ ಇದ್ದಾರೆ? ಹೇಳಿ ದೇವರನ್ನು ಆರಾಧಿಸುವಂಥದ್ದನ್ನು ಕಾಣ್ತಾ ಇದ್ದೇವೆ. ನಮ್ಮ ದೇವರು ಪ್ರತಿಫಲ ಕೊಡುವ ದೇವರು. ಪ್ರಕಟಣೆ 20:12, ಪ್ರಕಟಣೆ 2:23, ಮತ್ತಾಯ 16:27 ಎಲ್ಲ ವಾಕ್ಯಗಳನ್ನು ಓದಿದ್ರೆ ನಮ್ಮ ದೇವರು ಪ್ರತಿಫಲ ಕೊಡುವ ದೇವರೆಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಹಾಗಾದರೆ ಕರ್ತನಿಗಾಗಿ ನಾವು ಏನೆಲ್ಲ ಮಾಡಿದ್ದೇವೆ ಉಂಟಲ್ಲ, ಕ್ರಿಸ್ತನಿಗಾಗಿ ನಿಂತದ್ದು, ವಾಕ್ಯಕ್ಕಾಗಿ ಸಹಿಸಿದ್ದು, ತಾಳ್ಮೆಯಿಂದ ಸಹಿಸಿದ್ದು, ಪೆಟ್ಟುಗಳನ್ನು ಹೊಂದಿದ್ದು, ನಿಂದೆ ಅವಮಾನ ಹೊಂದಿದ್ದು ನಂಬಿಕೆಗೋಸ್ಕರವಾಗಿ, ಇದರ ಪ್ರತಿಫಲ ದೇವರು ನಮಗೆ ಕೊಡ್ತಾನೆ. ದೇವರಿಗೆ ನಾವು ಭಯಪಡ್ತಾ ಇರುವ ನಿಮಿತ್ತವಾಗಿ ಅಲ್ಲಲ್ಲಿಯ ದೇವರಿಗೆ ಕೊಡ್ತಾನಂತೆ, ಪ್ರತಿಫಲ ಕೊಡ್ತಾನೆಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ. ಇವತ್ತು ದೇವರಿಗೆ ನಾವು ಲೋಕದಲ್ಲಿ ಅನೇಕ ಜನ ನೋಡ್ಬೋದು. ಇವನ್ ಕ್ರೈಸ್ತ ವಿಶ್ವಾಸಿಗಳೇ ಅನೇಕರು ರಕ್ಷಣೆ ಹೊಂದಿದ್ದಾರೆ, ತಂದೆ ಮಗ ಪವಿತ್ರಾತ್ಮನ ಹೆಸರು ನೀರಲ್ಲಿ ಮುಳುಗಿಸಿಕೊಂಡಿದ್ದಾರೆ, ಆದರೂ ಪವಿತ್ರವಾಗಿ ಜೀವಿಸ್ತಾ ಇಲ್ಲ, ಆದರೂ ಪರಿಶುದ್ಧವಾಗಿ ಜೀವಿಸ್ತಾ ಇಲ್ಲ. ಅಂಥವ್ರನ್ನ ಲೋಕದಲ್ಲಿ ಅನೇಕರು ಕಾಣಬಹುದು. ನಾವು ಹೋಗುವ ಸಭೆಯಲ್ಲಿ ಕೂಡ ಅಂಥವ್ರು ಕೆಲವರು ಇರ್ಬೋದು. ವ್ಯಭಿಚಾರದಲ್ಲಿ ಜೀವಿಸ್ತಾ ಇದ್ದಾರೆ, ಮದ್ಯಪಾನ ಮಾಡ್ತಾ ಇದ್ದಾರೆ, ಧೂಮಪಾನ ಮಾಡ್ತಾ ಇದ್ದಾರೆ, ಅಕ್ರಮದಲ್ಲಿ ಜೀವಿಸ್ತಾ ಇದ್ದಾರೆ, ಬಹಿರಂಗವಾಗಿ ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ. ಇಂಥವ್ರನ್ನು ಅನೇಕರು ಕಾಣಬಹುದು. ಅವ್ರನ್ನ ನೋಡಿ ನಾವು ನಮ್ಮ ಪರಿಶುದ್ಧತೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಅವರು ಮತ್ತು ದೇವರಿಗೆ ಬಿಟ್ಟ ಅದು ವಿಚಾರ. ನಾವು ದೇವರು ನೋಡ್ಬೇಕು. ಇಬ್ರಿಯ 12:1 ವಾಕ್ಯ ಇರ್ತದೆ, ಎಷ್ಟು ಮಂದಿ ಸಾಕ್ಷಿಗಳು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಮುತ್ತಲು ಇರುವುದರಿಂದ ನಮಗೆ ಅಭ್ಯಂತರ ಮಾಡುವಂಥ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ತೆಗೆದುಬಿಟ್ಟು ನಂಬಿಕೆಯನ್ನು ಹುಟ್ಟಿಸುವ ಪೂರಿಸುವನಾದಂಥ ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ನಮ್ಮ ದೃಷ್ಟಿ ಕ್ರಿಸ್ತನು,
ನಮ್ಮ ನಾಯಕ ಯೇಸು ಕ್ರಿಸ್ತ. ಆತನನ್ನೇ ನೋಡಿಕೊಂಡು ನಾವು ಹೋಗಬೇಕು. ಬೀಳುವಂತ ಇನ್ನೊಬ್ಬರು ನೋಡಿ ನಾವು ಕೂಡ ಬೀಳುವುದಲ್ಲ. ಅವನು ಕುಡಿತ ನಾನು ಯಾಕೆ ಕುಡಿಯಬಾರದು, ಅವನು ವ್ಯಭಿಚಾರ ಪಾಪ ನಾನು ಯಾಕೆ ವ್ಯಭಿಚಾರ ಪಾಪ ಮಾಡಬಾರ್ದು, ಅವನು ಮದ್ಯಪಾನ ಧೂಮಪಾನ ಮಾಡ್ತಾನೆ ನಾನು ಯಾಕೆ ಮಾಡಬಾರದು, ಅವನು ಸುಳ್ಳು ಹೇಳ್ತಾ ಇರ್ತಾನೆ ನಾನು ಯಾಕೆ ಸುಳ್ಳು ಹೇಳಬಾರದು. ಇನ್ನೊಬ್ಬರನ್ನು ನೋಡುವುದಲ್ಲ, ನಾವು ನೋಡಬೇಕು ಸಜ್ಜನರನ್ನು, ಒಳ್ಳೆಯವರನ್ನು, ನಂಬಿಕೆ. ನೋಡಿ ಜ್ಞಾನೋಕ್ತಿ 2:20 ಓದಿ, ಪ್ರಾಬ್ಸ್ ಚಾಪ್ಟರ್ 2:20. ಒಳ್ಳೆಯವರ ನಡತೆಯನ್ನು ಅನುಸರಿಸುವಂತೆ, ಒಳ್ಳೆಯವರ ನಡತೆಯನ್ನು ಅನುಸರಿಸುವಂತೆ ವಿವೇಕವು ನಿನ್ನನ್ನು ಪ್ರೇರಿಸಿ ನೀತಿವಂತರ ಹಾದಿಗಳನ್ನು ಹಿಡಿಯುವ ಹಾಗೆ ಮಾಡುವುದು. ನೋಡಿ, ಸಭೆಯಲ್ಲಿ ಬರುವಾಗ ನ್ಯಾಯ ತೀರ್ಪು ಉಂಟು. ನೋಡಿ ಮತ್ತೆ ಮ್ಯಾಥ್ಯೂ 13:49 ವಾಕ್ಯ ಓದಿ. ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ಆಗುವುದು ದೇವದೂತರು ಹೊರಟು ಬಂದು ನೀತಿವಂತರೊಳಗಿಂದ, ಯಾರ ಒಳಗಿಂದ? ನೀತಿವಂತರ ಒಳಗಿಂದ, ಲೋಕದ ಒಳಗಿಂದ ಅಲ್ಲ, ನೀತಿವಂತರ ಒಳಗಿಂದ. ಕೆಟ್ಟವರನ್ನು ಬೇರೆ ಮಾಡಿ, ಅಲ್ಲಿ ಕೆಟ್ಟವರು ಇರ್ತಾರೆ. ನೀತಿವಂತರೊಳಗೂ ಏನಿರ್ತಾರೆ? ಕೆಟ್ಟವರು ಇದ್ದೇ ಇರ್ತಾರೆ. ಅಂದ್ರೆ ಸಭೆಯಲ್ಲಿ, ಒಂದು ಸಭೆಯಲ್ಲಿ 200 ಜನ 500 ಜನ ಇದ್ರೆ ಅಥವಾ 1000 ಜನ ಇದ್ರೆ, ಆ 1000 ಜನ ಕೂಡ ಪರಲೋಕಕ್ಕೆ ಹೋಗ್ತಾರಂತ ಎಣಿಸಬೇಡಿ ಪ್ರಿಯರೇ. ಆರಿಸುವಿಕೆ ಅವರಿಗೆ ದೇವರು ಕೊಟ್ಟಿದ್ದಾನೆ. ಯಾರು ರಕ್ಷಣೆ ಹೊಂದಿದವರು, ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ನೀರಲ್ಲಿ ಮುಳುಗಿ ಸೆದುಕೊಂಡವರು, ತಮ್ಮ ಜೀವಿತವನ್ನು ಪವಿತ್ರವಾಗಿ ಪರಿಶುದ್ಧವಾಗಿ ಜೀವಿಸಿ ನಂಬಿಕೆಯಲ್ಲಿ ದೃಢವಾಗಿ ನಿಂತು ಅಲ್ಲಲ್ಲಿ ತಮ್ಮ ಪವಿತ್ರತೆಯನ್ನು ಕಾಪಾಡಿಕೊಂಡು ಅವರು ಈ ಲೋಕದಲ್ಲಿ ಕೊನೆಯವರೆಗೆ ನಂಬಿಕಸ್ಥರಾಗಿ ಜೀವಿಸ್ತಾರಲ್ಲ, ಅವರು ಮಾತ್ರ ಪರಲೋಕಕ್ಕೆ ಹೋಗ್ತಾರೆ, ಎತ್ತಲ್ಪಡುತ್ತಾರೆ. ಉಳಿದವರು ಕೈ ಬೆಲೆ ಬಿಡುವಂಥ ಸನ್ನಿವೇಶ ಬರ್ತದೆ. ಅದಕ್ಕಾಗಿ ಅವ್ರು ನೋಡಿ ನಮ್ಮ ಪವಿತ್ರತೆಯನ್ನು ಹಾಳು ಮಾಡಿಕೊಳ್ಳೋದು ಬೇಡ. ಅವರು ನಮಗೆ ಮಾದರಿ ಅಲ್ಲ ಪ್ರಿಯರೇ. ವಾಕ್ಯ ನೋಡಬೇಕು, ಯೇಸುವಿನ ಮುಖ ನೋಡಬೇಕು, ನಮ್ಮ ಓಟವನ್ನು ನಾವು ಕೊನೆಗಾಣಿಸಬೇಕು ಪ್ರಿಯರೇ. ಮುಂದೆ ಓದಿ, ಅದೇ ವಾಕ್ಯ ಪುನಃ ಓದಿ. ಹಾಗೆ ಯುಗದ ಸಮಾಪ್ತಿಯಲ್ಲಿ ಆಗುವುದು ದೇವದೂತರು ಹೊರಟು ಬಂದು ನೀತಿವಂತರ ಒಳಗಿಂದ ಕೆಟ್ಟವರನ್ನು ಬೇರೆ ಮಾಡಿ ಅವರನ್ನು ಬೆಂಕಿ ಕೊಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋನವು ಇರುವುದು. ನೀತಿವಂತರ ಒಳಗಿಂದಲೇ ಕೆಟ್ಟವರನ್ನು ದೇವರು ಬೇರೆ ಮಾಡ್ತಾನಂತೆ. ನೀತಿವಂತರ ಒಳಗೇನೆ ಕೆಟ್ಟವರು ಇರ್ತಾರೆ. ದೇವರ ಭಯ ಇಲ್ಲ ಅವರಿಗೆ. ಜ್ಞಾನೋಕ್ತಿ 8:13 ಇರ್ತದೆ, ಯೆಹೋವನ ಭಯವು ಪಾಪ ದ್ವೇಷವನ್ನು ಉಂಟು ಮಾಡ್ತದೆ. ಆದರೆ ಕೆಲವರು ಭಯ ಇಲ್ಲದವರಿದ್ದಾರೆ, ದೇವರಿಗೆ ಭಯ ಪಡೋದವರಿದ್ದಾರೆ. ಅವರಿಗೇನು ಕ್ಯಾರೆ ಇಲ್ಲ, ಬಹಿರಂಗವಾದ ಪಾಪ ಮಾಡ್ತಾರೆ, ರಹಸ್ಯವಾಗಿ ಪಾಪದಲ್ಲಿ ಜೀವನ ಮಾಡ್ತಾ ಇರ್ತಾರೆ. ದೇವರ ಭಯನೇ ಅವರಿಗೆ ಇರಲ್ಲ. ಆದರೆ ಸಮಯ ಮೀರಿ ಇರ್ತದೆ. ಅವರು ಎಚ್ಚೆತ್ತುಕೊಳ್ಳುವಾಗ ನಾವು ನೋಡಿದ್ದೇವಲ್ಲ, ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯ 1-13 ಆ ವಾಕ್ಯದಲ್ಲಿ, ಅಲ್ಲಿ 5 ಜನ ಬುದ್ಧಿ ಇಲ್ಲದವರು, 5 ಜನ ಬುದ್ಧಿ ಉಳ್ಳ ಕನ್ನಿಕೆಯರ ಬಗ್ಗೆ ನಾವು ಓದಿದ್ದೇವೆ, ಹೌದಲ್ಲ? ಅದು ಯಾರವರು? ಬುದ್ಧಿ ಇಲ್ಲದವರು ಯಾರು? ಇವರೇ. ಅದು ಈ ರೀತಿಯಲ್ಲಿ ಎಚ್ಚರ ಇಲ್ಲದೆ ಪವಿತ್ರವಾಗಿ ಜೀವಿಸದೆ ಇದ್ದವರು, ಇಂಥವ್ರು ಕೈ ಬಿಡಲ್ಪಡ್ತಾರೆ. ಅವರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದು ಬೇಡ. ಕಾರಣ ಅವರನ್ನು ನೋಡಿದರೆ ನಾವು ಕೂಡ ಬಿದ್ದು ಹೋಗುತ್ತೇವೆ. ನಾವು ದೇವರನ್ನು ನೋಡುವ, ವಾಕ್ಯವನ್ನು ನೋಡಿಕೊಂಡು ನಾವು ಪರಿಶುದ್ಧವಾದ ಜೀವಿತವನ್ನು ಕೊನೆಯವರೆಗೆ ನಾವು ಜೀವಿಸೋಣ ಪ್ರಿಯರೇ. ಅಲ್ಲಲ್ಲಿಯ ಹಾಗಾದ್ರೆ ಇಲ್ಲಿ ಪುನಃ ನಾವು ಓದುವುದಾದ್ರೆ ವಾಕ್ಯ 18ನೇ ವಾಕ್ಯದಲ್ಲಿ, ದೇವರಿಗೆ ಭಯಪಡುವ ಚಿಕ್ಕವರು ದೊಡ್ಡವರು ಎಲ್ಲರನ್ನು ಏನು ಕೊಡ್ತಾನೆ ಅಂತ ಎಲ್ಲರೂ ಎಂಬುದಾಗಿ ಬರೆಯಪಟ್ಟೆ, ಹೌದಲ್ಲ? ಅವರಿಗೆ ಪ್ರತಿಫಲವನ್ನು ದೇವರು ಕೊಡ್ತಾನೆಂಬುದಾಗಿ ಅಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಅದಕ್ಕೆ ನಾವು ಇವತ್ತು ದೇವರಿಗೆ ಭಯಪಟ್ಟು ಜೀವಿಸ್ತಾ ಇದ್ರೆ ನಾವು ತಿಳ್ಕೋಬೇಕು, ನಮಗೆ ತುಂಬ ವಿರೋಧಗಳು ಬರ್ಬೋದು. ಈವನ್ ಪವಿತ್ರವಾಗಿ ನಾವು ಸಭೆಯಲ್ಲಿ ಜೀವಿಸುವಾಗ, ಅಂದರೆ ಕ್ರೈಸ್ತ ವಿಶ್ವಾಸ ಸಭೆಯಲ್ಲಿ ಜೀವಿಸುವಾಗ, ಬಾರ್ನ್ ಅಗೇನ್ ಚರ್ಚಲ್ಲಿ ಜೀವಿಸುವಾಗಲೂ ಅಲ್ಲಿ ನಿಮ್ಮನ್ನು ವಿರೋಧಿಸರಿರ್ತಾರೆ ಕೆಲವರು. ಇಷ್ಟು ಪ್ರಾರ್ಥನೆ ಯಾಕೆ ಮಾಡೋದು, ಇಷ್ಟು ಅನ್ಯ ಭಾಷೆ ಯಾಕೆ ಮಾತಾಡೋದು, ಇಷ್ಟು ಪವಿತ್ರತೆ ಯಾಕೆ, ಏನಾದ್ರು ಸ್ವಲ್ಪ ಈ ರೀತಿ ಮಾಡಿದ್ರೆ ತೊಂದರೆ ಇಲ್ಲ ಮತ್ತು ಹೇಳುವಂಥವ್ರು ಕೂಡ ಇರ್ತಾರೆ. ಅಂಥವ್ರಿಂದ ತುಂಬ ಜಾಗ್ರತೆಯಾಗಿ ನಿಲ್ಲಬೇಕು, ಅಂಥವ್ರಿಂದ ಪ್ರತ್ಯೇಕವಾಗಿ ನಾವು ನಿಲ್ಲಬೇಕು, ಅಂಥವರೊಟ್ಟಿಗೆ ಸೇರಬಾರ್ದು, ಅಂಥವ್ರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಯಾಕಂದ್ರೆ ರೋಮ 12:20 17-20. ಸಹೋದರರೇ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಅಂಥವರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡುವವರಾಗಿ ನಯದ ನುಡಿಗಳಿಂದಲೂ ಹೊಗಳಿಕೆಯ ಮಾತುಗಳಿಂದಲೂ ನಿಷ್ಕಪಟಿಗಳ ಹೃದಯಗಳನ್ನು ಮೋಸಗೊಳಿಸುತ್ತಾರೆ. ನಿಮ್ಮ ವಿಧೇಯತ್ವವು ಎಲ್ಲರಿಗೂ ಪ್ರಸಿದ್ಧವಾದ್ದರಿಂದ ಇದನ್ನು ಬರೆದಿದ್ದೇನೆ. ನಿಮ್ಮ ವಿಷಯದಲ್ಲಿ ಆನಂದ ಪಡುತ್ತೇನೆ. ನೀವು ಒಳ್ಳೆತನದ ವಿಷಯದಲ್ಲಿ ಜಾಣರು,
ಕೆಟ್ಟತನದ ವಿಷಯದಲ್ಲಿ ಕಳಂಕವಿಲ್ಲದವರು ಆಗಿರಬೇಕೆಂದು ಅಪೇಕ್ಷಿಸುತ್ತೇನೆ. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿಬಿಡುವನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗಿರಲಿ. ಹೋಗಿ ನೋಡಿ, ಅದಕ್ಕಂತ ಏನು ಮಾಡಬೇಕು ನಾವು ಅಂತ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್, ಇಲ್ಲದ್ರೆ ಅವರ ಬುದ್ಧಿ ಸ್ವಭಾವ ನಮ್ಮ ಒಳಗಡೆ ಬಂದು ಬಿಡ್ತದೆ. ಪ್ರಿಯರೇ, ಸತ್ಯಕ್ಕಾಗಿ ನಿಲ್ಲುವಾಗ ವಿರೋಧ ಬರ್ತದೆ, ಸಮಸ್ಯೆಗಳು ಬರ್ತದೆ. ಅದಕ್ಕಾಗಿ ನಾವು ಅದನ್ನು ಎದುರಿಸಬೇಕು. ನಾವು ದೃಢವಾಗಿ ನಂಬಿಕೆ ನಿಲ್ಲುವರಾಗಿರಬೇಕು. ಓಕೆ, 9ನೇ ವಿಷಯ ಏನು ನೋಡೋದು ನಾವು, ಅದು ಪ್ರಕಟಣೆ 11:18 ಲೋಕನಾಶಕರನ್ನು ನಾಶ ಮಾಡುವೆ ಎಂದು ನಾಶ ಮಾಡುವೆಂದು ಅವರನ್ನು ಆರಾಧಿಸಿದರು. 9ನೇ ವಿಷಯ, ಲೋಕನಾಶಕರನ್ನು ಲೋಕನಾಶಕರು ಯಾರು ಪ್ರಿಯರೇ? ತ್ರಿಮೂರ್ತಿಗಳು. ಯಾರದು? ಸರ್ಪ. ದೇವರಿಗೆ ತ್ರೇಕತ್ವ ಇರುವಾಗ ಸೈತಾನಿಗೆ ತ್ರೇಕತ್ವ ಇದೆ. ಘಟ ಸರ್ಪ ನಿಜವಾದ ಸೈತಾನ, ಸುಳ್ಳು ಪ್ರವಾದಿ ಮತ್ತು ಕ್ರಿಸ್ತ ವಿರೋಧಿ. ಇವರು ಲೋಕನಾಶಕರು. ಲೋಕನಾಶ ಹೇಗೆ ನಾಶ ಮಾಡ್ತಾನೆ? ಅರ್ಮೆಗೆದ್ದೆನ್ ಯುದ್ಧದಲ್ಲಿ ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯ, ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯಕ್ಕೆ ಬರುವಾಗ 17ರಿಂದ 21 ವಾಕ್ಯ, 17ರಿಂದ ಅಲ್ಲಿ ನಾವು ನೋಡ್ತೇವೆ. ಅರ್ಮೆಗೆದ್ದೆನ್ ಯುದ್ಧದಲ್ಲಿ ಸುಳ್ಳು ಪ್ರವಾದಿ ಮತ್ತು ಕ್ರಿಸ್ತ ವಿರೋಧಿ ಜೀವಂತವಾಗಿ ಸೆರೆ ಹಿಡಿಯಲ್ಪಟ್ಟು ಅವರು ಜೀವಂತವಾಗಿ ಬೆಂಕಿ ಗಂಧಕಗಳ ಕೆರೆಗೆ ದೊಬ್ಬಲ್ಪಡುತ್ತಾರೆ. ಪ್ರಕಟಣೆ 20:10 ಗೋಗ್ ಯುದ್ಧದ ನಂತರ ಸೈತಾನನು ಜೀವಂತವಾಗಿ ಘಟದರ್ಪನು ಎಲ್ಲಿಗೆ ದೊಬ್ಬಲ್ಪಡ್ತಾನೆ? ಬೆಂಕಿ ಗಂಧಕಗಳಿಗೆ ದೊಬ್ಬಲ್ಪಡುವುದು ನೋಡ್ತಾರೆ. ಲೋಕನಾಶಕರಾಗಿದ್ದಾರೆ. ಅವರನ್ನು ದೇವರು ನಾಶ ಮಾಡಲಿಕ್ಕೆ ಹೋಗುತ್ತಾ ನಿತ್ಯತ್ವಕ್ಕೂ ಸೈತಾನ ತ್ರಿಮೂರ್ತಿಗಳು ಬೆಂಕಿ ಗಂಧಕರಿಯಲ್ಲಿ ಉರಿಯುತ್ತಾ ಇರುತ್ತಾರೆ. ಅಲ್ಲಲ್ಲಿಯ ಕೊನೆಯದಾಗಿ 19ನೇ ವಾಕ್ಯ 3ನೇ ಭಾಗಕ್ಕೆ ಬರುವ ಪ್ರಕಟಣೆ 11:19 ಆಗ ಪರಲೋಕದಲ್ಲಿರುವ ದೇವಾಲಯವು ತೆರೆಯಿತು. ಆಗ ಪರಲೋಕದಲ್ಲಿ ದೇವಾಲಯ ಉಂಟಾ? ಪ್ರಕಟಣೆ 15:5, ಪ್ರಕಟಣೆ 14:17 ಹೇಳ್ತದೆ ಪರಲೋಕದಲ್ಲಿ ದೇವಾಲಯ ತೆರೆಯುತ್ತೆ ಎಂಬುದಾಗಿ ನೋಡ್ತೇವೆ ನಾವು. ಅದರ ಬಗ್ಗೆ ನಾವು ಅನೇಕ ವಾಕ್ಯಗಳನ್ನು ಕಳೆದ ದಿವಸ ಧ್ಯಾನಿಸಿದ್ದೇವೆ. ಅದೇ ಮಾದರಿಯ ದೇವಾಲಯವನ್ನು ದೇವರು ಮೋಶೆಗೆ ಮಾಡಲಿಕ್ಕೆ ಹೇಳಿದ. ಎಲ್ಲಿ? ದೇವದರ್ಶನ ಗುಡಾರ. ಸೊಲೊಮೋನನಿಗೂ ಅದೇ ಮಾದರಿಯ ಒಂದು ದೇವಾಲಯ ಮಾಡುವುದಕ್ಕಾಗಿ ದೇವರು ದಾವೀದನಿಗೆ ದರ್ಶನ ಕೊಡುವುದನ್ನು ನಾವು ಕಾಣ್ತೇವೆ ಪ್ರಿಯರೇ. ಯಾಕಂದರೆ ಅಲ್ಲಿ ಯಜ್ಞವೇದಿ, ಅಲ್ಲಿ ಯಾಕಂದರೆ ಇಲ್ಲಿ ಒಡಂಬಡಿಕೆ ವಿಷಯ ಬಂದಿದೆ, ಮಂಜೂಷದ ವಿಷಯ ಬಂದಿದೆ. ಇಲ್ಲಿ ಒಡಂಬಡಿಕೆ ಮಂಜೂಷ. ಕಾರಣ 3 ಭಾಗಗಳಿದ್ದವು ದೇವಾಲಯದಲ್ಲಿ. ನಾನು ಕಳೆದ ದಿವಸ ಎಲ್ಲ ಹೇಳಿದೆ ನಿಮಗೆ. ಅಂಗಳ, ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ ಎಂಬ 3 ಭಾಗಗಳುಂಟು. ಅಂಗಳದಲ್ಲಿ 2 ಸಂಗತಿ ಇದ್ದವು, ಯಜ್ಞವೇದಿ ಮತ್ತು ಗಂಗಾಳ. ವಿಮೋಚನ ಕಾಂಡ 27ನೇ ಅಧ್ಯಾಯ ನಾವು 1ರಿಂದ 5 ವಾಕ್ಯದಲ್ಲಿ ಯಜ್ಞವೇದಿಯ ಬಗ್ಗೆ ನೋಡ್ತೇವೆ. ಆ ಗಂಗಾಳ ತಾಮ್ರದ್ದು. ವಿಮೋಚನ ಕಾಂಡ 30, 17, 18ರಲ್ಲಿ ನಾವು ನೋಡ್ತೇವೆ. ಪರಿಶುದ್ಧ ಸ್ಥಳದಲ್ಲಿ 3 ಸಂಗತಿ ಇತ್ತು. ರೊಟ್ಟಿಯ ಮೇಜು ಒಂದನೇದಾಗಿ ವಿಮೋಚನ ಕಾಂಡ 25, 23ರಿಂದ 30ನೇ ವಾಕ್ಯದ ರೊಟ್ಟಿಯ ಮೇಜು ನಾವು ನೋಡ್ತೇವೆ. 2ನೇ ವಿಷಯ ಅಲ್ಲಿತ್ತು ವಿಮೋಚನ 25, 31, 40 ದೀಪಸ್ತಂಭ. 3ನೇದಾಗಿ ಧೂಪವೇದಿ ಇತ್ತು. ವಿಮೋಚನ ಕಾಂಡ 31ರಿಂದ 5ನೇ ವಾಕ್ಯದ ನೋಡ್ತೇವೆ. ಮಹಾಪರಿಶುದ್ಧ ಮತ್ತು ಪರಿಶುದ್ಧವನ್ನು ಪ್ರತ್ಯೇಕಿಸುವಂಥದ್ದೊಂದು ಪರದೆ. ಆ ಪರದೆಯ ಬಗ್ಗೆ ವಿಮೋಚನ 26, 33ನೇ ವಾಕ್ಯದಲ್ಲಿ ಅದನ್ನು ಓದ್ತೇವೆ ನಾವು. ನಂತರ ಮಹಾಪರಿಶುದ್ಧದಲ್ಲಿ ಒಡಂಬಡಿಕೆ ಮಂಜೂಷ ಇತ್ತು. ವಿಮೋಚನ ಕಾಂಡ 25, 12ರಿಂದ 22ನೇ ವಾಕ್ಯದಲ್ಲಿ ಅದನ್ನು ಓದ್ತೇವೆ ನಾವು. ಇಲ್ಲಿ ಪರಲೋಕದಲ್ಲಿರುವಂಥ ಮಂಜೂಷದ ಬಗ್ಗೆ ನಾವು ಓದ್ತೇವೆ. 19ನೇ ಅಧ್ಯಾಯ ಪುನಃ ಓದಿ 19ನೇ ವಾಕ್ಯ. ಆಗ ಪರಲೋಕದಲ್ಲಿರುವ ದೇವಾಲಯವು ತೆರೆಯಿತು. ಆತನ ಆಲಯದಲ್ಲಿ ಆತನ ಒಡಂಬಡಿಕೆಯ ಮಂಜೂಷವೂ ಕಾಣಿಸಿತು. ಇದಲ್ಲದೆ ಮಿಂಚುಗಳು, ವಾಣಿಗಳು, ಗುಡುಗುಗಳು, ಭೂಕಂಪವು, ದೊಡ್ಡ ಆನೆಕಲ್ಲಿನ ಮಳೆಯೂ ಉಂಟಾದವು. ಆದ್ರೆ ಒಂದು ಇಲ್ಲಿ ಸಾವು ನೋವುಗಳ ಬಗ್ಗೆ ಎಷ್ಟು ಎಂಬುದಾಗಿ ವಿವರಣೆ ಕೊಡಲ್ಪಟ್ಟಿಲ್ಲ. ನಾನು ಎಣಿಸ್ತೇನೆ ಭಯಂಕರ ಸಾವು ನೋವುಗಳು ಸಂಭವಿಸಿರಬಹುದು. ಆನೆಕಲ್ಲಿನ ಮಳೆಗೆ ಜೊತೆಯಲ್ಲಿ ಭೂಕಂಪ ಸಂಭವಿಸುವಾಗ ಭಯಂಕರ ಸಾವು ನೋವು ಸಂಭವಿಸಿರ್ಬೋದು. ನೋಡ್ತೇವೆ ವಿಮೋಚನ ಕಾಂಡ 9ನೇ ಅಧ್ಯಾಯದಲ್ಲಿ 22ರಿಂದ 26ನೇ ವಾಕ್ಯದಲ್ಲಿ ಸತ್ಯವೇದ ಚರಿತ್ರೆಯಲ್ಲಿ ಮೊಟ್ಟ ಮೊದಲನಾಗಿ ಆನೆಕಲ್ಲಿನ ಮಳೆ ಬಿದ್ದದ್ದು ಅದು ಐಗುಪ್ತ ದೇಶದಲ್ಲಿ. 25 ಸಮಯ ಮುಗಿದಿದೆ. 25ನೇ ಒಂದು ವಾಕ್ಯ ಮಾತ್ರ ಓದಿಕೊಳ್ಳೋಣ ನಾವು, ಎಲ್ಲ ವಾಕ್ಯ ಓದೋದು ಬೇಡ. ಅಲ್ಲಿ ಅವರಿಗೆ ಭಯಂಕರ ಜೀವ ನಷ್ಟ ಸಂಭವಿಸಿತು ಎಂಬುದನ್ನು ನೋಡ್ತೇವೆ. ಮರಣ ಭಯ ಹಿಡಿಯುತ್ತೆ ಅವರಿಗೆ. ಓದಿ. ಆ ಕಲ್ಲಿನ ಮಳೆ ಐಗುಪ್ತ ದೇಶದ ಎಲ್ಲಾ ಕಡೆಯಲ್ಲಿ ಮನುಷ್ಯರನ್ನು ಪಶುಗಳನ್ನು ಬಯಲಿನಲ್ಲಿದ್ದ ಎಲ್ಲವನ್ನು ನಷ್ಟಪಡಿಸಿತು. ಆ ಕಲ್ಲಿನ ಮಳೆಯಿಂದ ಹೊಲಗಳಲ್ಲಿದ್ದ ಎಲ್ಲಾ ಪೈರುಗಳು ಹಾಳಾದವು. ಅಡವಿಯಲ್ಲಿದ್ದ ಮರಗಳು ಮುರಿದು ಹೋದವು. ಓಕೆ, ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ,
ಭೂಕಂಪ, ಆನೆಕಲ್ಲಿನ ಮಳೆ ಬೀಳುವಾಗ ಭಯಂಕರ ಜೀವಹಾನಿ ಸಂಭವಿಸ್ತದೆ. ಮರಗಳು ಹಾಳಾಗುತ್ತದೆ, ಮನೆಗಳು ಬಿದ್ದು ಹೋಗುತ್ತವೆ. ಎಷ್ಟು ಜೀವಹಾನಿ ಆಗಿದೆ ಸತ್ಯವೇದದಲ್ಲಿ ಪ್ರಕಟ ಮಾಡ್ತಾ ಇಲ್ಲ. ಆದರೆ ಅಪಾರ ಜೀವಹಾನಿ ಅಲ್ಲಿ ನಡೆದಿರಬಹುದು, ಸಂಭವಿಸಿರಬಹುದು. ಪ್ರಾಣಿ ಪಕ್ಷಿಗಳೆಲ್ಲ ಸತ್ತು ಹೋಗಿರಬಹುದು. ಅಲ್ಲಲ್ಲಿಯ ಯಾವಾಗ ನಡೆದದ್ದು? 7ನೇ ಮುದ್ರೆ ಸಂಭವಿಸುವಾಗ ನಡೆಯುವ 3 ಕಾರ್ಯಗಳ ಬಗ್ಗೆ ನಾವು ಧ್ಯಾನಿಸಿದ್ದೇವೆ. 15ನೇ ವಾಕ್ಯ, 16ರಿಂದ 18 ವಾಕ್ಯ 2ನೇ ಭಾಗ, 19ನೇ ವಾಕ್ಯ. ಹಾಗಾದರೆ ನಾಳೆಯಿಂದ ಇಲ್ಲಿಗೆ ನಮ್ಮದು 11ನೇ ಅಧ್ಯಾಯ ಮುಗಿಯಿತು. ನಾಳೆಯಿಂದ 12ನೇ ಅಧ್ಯಾಯಕ್ಕೆ ನಾವು ಹೋಗ್ತಾ ಇದ್ದೇವೆ. ಆ ಒಂದು ಸ್ತ್ರೀ ಯಾರು, ಆ ಒಂದು ಸೂರ್ಯನನ್ನು ಚಂದ್ರನನ್ನು ಮಾತ್ರವಲ್ಲ 12 ನಕ್ಷತ್ರ ಧರಿಸಿದ ಸ್ತ್ರೀ ಯಾರು, ಏನು, ಹೇಗೆ ಎಂಬುದಾಗಿ ಅದರ ಕುರಿತಾಗಿರುವಂಥ ವಿವರಣೆ ನಾಳೆ ನಾವು ಕಲೀಲಿಕ್ಕೆ ಹೋಗುತ್ತಾ ಇದ್ದೇವೆ. ಈ ಸಮಯದ ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ, ಗ್ಲೋರಿ ಜೀಸಸ್. ದೇವರ ಕೈಗೆ ನಾವು ಒಪ್ಪಿಸಿಕೊಡೋಣ. ಪ್ರಿಯರೇ, ಈ ನನ್ನ ವಾರ್ತೆ ಕೇಳುವಂಥವರಲ್ಲಿ ಯಾರಾದರೂ ಪಾಪದಲ್ಲಿ ಜೀವಿಸ್ತಾ ಇದ್ದರೆ ಮಾನಸಾಂತರ ಪಟ್ಟು ದೇವರ ಕಡೆಗೆ ನಾವು ತಿಳ್ಕೊಳ್ಳೋಣ. ಪೂರ್ಣವಾಗಿ ದೇವರ ಕೈಗೆ ನಾವು ಒಪ್ಪಿಸಿಕೊಡೋಣ. ಪ್ರಿಯರೇ, ದೇವರು ನಮ್ಮ ಪ್ರೀತಿ ಮಾಡುವ ನಿಮಿತ್ತ ಈ ವಾರ್ತೆ ಕೇಳುವ ಹಾಗೆ ನಮಗೊಂದು ಅವಕಾಶ ಕೊಟ್ಟಿದ್ದಾನೆ. ಆದ ಕಾರಣ ಯಾವುದೇ ರೀತಿಯ ಪಾಪದ ಜೀವಿಸ್ತಾ ಇದ್ದರೆ ಇವತ್ತು ದೇವರ ಕೈಗೆ ಒಪ್ಪಿಸಿಕೊಡೋಣ. ಕಾರಣ ಆತನ ಬರೋಣ ಹತ್ತಿರ ಇದೆ. ಯಾವಾಗ ಬೇಕಾದರೆ ರಾಷ್ಟ್ರವನ್ನು ಸಂಭವಿಸಬಹುದು, ಸಭೆ ಎತ್ತಲ್ಪಡಬಹುದು. ಆ ಎತ್ತಲ್ಪಡುವಿಕೆಯಲ್ಲಿ ನಾನು ಮತ್ತು ನೀವು ಕೂಡ ಇರಬೇಕು. ಪ್ರಿಯರೇ, ನಾನು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೋಸ್ಕರವಾಗಿ ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಅಪ್ಪ, ಇಲ್ಲಿ ವಾರ್ತೆ ಕೇಳುವ ಎಲ್ಲರಿಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ. ಪ್ರತಿಯೊಬ್ಬರನ್ನು ಮುಟ್ಟು, ಪ್ರತಿಯೊಬ್ಬರನ್ನು ಆಶ್ವಸಿಸು, ಅವರ ಆತ್ಮಿಕ ಕಣ್ಣುಗಳು ತೆರೆದು ಸತ್ಯದ ಪರಿಜ್ಞಾನಕ್ಕೆ ಸೇರುವ ಕೃಪೆ ತೋರಿಸಪ್ಪ. ಯಾರ ರಕ್ಷಣೆ ಹೊಂದಿದವರಿದ್ದರೆ ಪಾಪ ಜೀವಿಸದೆ ಮಾನಸಾಂತರ ಪಟ್ಟು ನಿನಗೆ ತಿರುಕೊಳ್ಳುವಾಗಿ ಸಹಾಯ ಮಾಡಬೇಕಪ್ಪ. ಯಾರೆಲ್ಲರೂ ನಿನ್ನ ರಸಬಣದಲ್ಲಿ ಕೈ ಬಿಡಲ್ಪಡಬಾರದು, ಎಲ್ಲರೂ ಎತ್ತಲ್ಪಟ್ಟು ಪರಲೋಕಕ್ಕೆ ಹೋಗಬೇಕು. ಸ್ವಾಮಿ, ನೀನು ಕಾರ್ಯ ಮಾಡ್ತೀಯ, ಅದಕ್ಕೆ ಸ್ತೋತ್ರ ಕರ್ತನೆ. ಮಾನವನ ಮಹಿಮೆಯನ್ನು ನಿನಗೆ ಮಾತ್ರ ನಾವು ಸಲ್ಲಿಸುತ್ತಾ ಇದ್ದೇವೆ. ನಮ್ಮ ಮುದ್ದು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದವರೇ. ಆಮೆನ್. God bless you all.